ಓಕೆ, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹರೀಶ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? Harish, I am hearing you. I am from Madras. ಹಲೋ, ಸರ್ ಕೇಳಿಸ್ತಾ I am ಇದೆ. hearing you. I am from ನನ್ನ ವಾಯ್ಸ್ Madras. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಕೇಳಿಸ್ತಾ ಇದೆ ಹರೀಶ್. I am hearing you, Harish. ಕೇಳಿಸ್ತಾ ಇದೆ. ಲಿಂಕ್ I am hearing you, Harish. ಸೂರಿ ನನ್ನ ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಇಲ್ಲ I am ಹರೀಶ್. hearing you. Harish, I am hearing you. ಸೂರಿ ಸರ್ ಹೇಳಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ನಂಗೆ ಕೇಳ್ತಾ ಇದೆ. ಹರೀಶ್, I am hearing you. ಹಲೋ, Actually, I am ಈವನ್ ಐ speaking ಟು from. ಹಿಯರಿಂಗ್. I am also hearing. I am at Madras now. I am hearing very correctly. சார் மழையா அங்க மெட்ராஸ்ல? மழை எல்லாம் ஒண்ணும் இல்ல சார். லைட்டா வந்து போச்சு, அவ்வளவுதான். ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹರೀಶ್. I think he is not hearing. I think. ಮೇಬಿ he is not hearing. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹರೀಶ್. ಕೇಳ್ತಾ ಇದೆ. ಓಕೆ ಓಕೆ. ಹರೀಶ್ ಯೂಟ್ಯೂಬ್ ಲಿಂಕ್ ಅಂತ ಕೊಡಿ, ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಹರೀಶ್, ಹಾ, ಯೂಟ್ಯೂಬ್ ಲಿಂಕ್ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀರಾ? ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ಇವಾಗ. ಈಗ ನಾನು ಕೊಡಿ. ನಿಮಗೆ ಶೇರ್ ಮಾಡ್ತೀನಿ, ನೀವು ಎಲ್ಲ ಕಡೆ ಹಾಕ್ತೀರಾ? ಆಯ್ತು, ಕಳ್ಸಿ ನನಗೆ, ನಾನು ಹಾಕ್ತೀನಿ. ಕಳಿಸಿದ್ದೀನಿ ಶ್ರೀನಿವಾಸ್ ನಿಮ್ಗೆ. ಗೊತ್ತಾಯ್ತು. ಓಕೆ, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಯಾಕೋ ನನ್ನ ಲ್ಯಾಪ್ಟಾಪ್ ಕೈ ಕೊಡ್ತು ಇವತ್ತು, ನನ್ನ ಮೊಬೈಲ್ ಅಲ್ಲೇ ಮಾಡ್ಬೇಕಾಗಿದೆ. ಸೊ ಎನಿವೇಸ್, ಇಟ್ ಡಸಂಟ್ ಮೇಕ್ ಎನಿ ಬಿಗ್ ಡಿಫರೆನ್ಸ್. ಒಂದು ನಿಮಿಷ.
ಹಾ, ಸ್ವಲ್ಪ ಅದೊಂದು ಇವತ್ತು ಲ್ಯಾಪ್ಟಾಪ್ ಕೈ ಕೊಡ್ತು, ಹಾಗಾಗಿ ಇವತ್ತು ಬೇರೆ ಮೊಬೈಲ್ ನಲ್ಲೇ ಮಾಡ್ಬೇಕಾಗಿದೆ. ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಐ ಆಡಿಬಲ್? ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ಗೋ ಹೆಡ್ ಸರ್, ಗೋ ಹೆಡ್, ಕೇಳಿಸ್ತಾ ಇದೆ. ಗೋ ಹೆಡ್, ಕೇಳಿಸ್ತಾ ಇದೆ. ಓಕೆ, ನಾನು ಸ್ವಲ್ಪ ಚೂರು ಒಂದು 2 ನಿಮಿಷ ಅದು ಬ್ಲೂಟೂತ್ ಸ್ಪೀಕರ್ ಹಾಕೊಂಡು ನಾನು ಮಾತಾಡ್ತೀನಿ. ಶ್ರೀನಿವಾಸ್ ಅವ್ರಿಗೇನೇನು ಇಂಟ್ರೆಸ್ಟ್ ಇದೇನಿಲ್ಲ ಮೀಟಿಂಗ್ ಮಾಡಕ್ಕೆ? ಅವ್ರಿಗೇನ್ ಇಂಟ್ರೆಸ್ಟ್ ಇದೇನೆ ಇಲ್ಲ ಮೀಟಿಂಗ್ ಮಾಡಕ್ಕೆ? ನಾನು ಫಾರ್ವರ್ಡ್ ಮಾಡಿದೀನಿ ನೋಡು ಧರ್ಮಿ. ಹೇಳಿದಾರು ಫ್ರೆಂಡ್ ಹತ್ರ. ಅಲ್ಲ ಯಾಕೆ ಹರೀಶ್ ಯಾಕೆ ಇವತ್ತು ಡಿಲೇ ಇದ್ ಮಾಡ್ತಾ ಇದಾರೆ? ಇಂಟ್ರೆಸ್ಟ್ ಇದೆ ಇಲ್ಲ? ನೀವೇ ಮಾಡಿ ಇವ್ರ, ನೀವೇ ಮಾಡಿ, ಕ್ಯಾರಿ ಆನ್ ಮಾಡಿ. ಇಲ್ಲ ಹರೀಶ್ದು ಏನೋ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕು. ಹರೀಶ್ ಟೆಕ್ನಿಕಲ್ ಪ್ರಾಬ್ಲಮ್. ಹರೀಶ್ ಸರ್ ಅವರು ಮೊಬೈಲ್ ಇಂದ ಟ್ರೈ ಮಾಡ್ತಾ ಇದಾರೆ ವಿತೌಟ್ ಲ್ಯಾಪ್ಟಾಪ್. ಐ ಥಿಂಕ್ ಮೇ ಬಿ ಹ್ಯಾವಿಂಗ್ ಸಮ್ ಟೆಕ್ನಿಕಲ್ ಡಿಫಿಕಲ್ಟಿ. ಟೆಕ್ನಿಕಲ್ ಪ್ರಾಬ್ಲಮ್. ಮೊಬೈಲ್ ಇಂದ ಮಾಡೋದ್ರಿಂದ ಮೊಬೈಲ್ ಮಚ್ ಮೋರ್ ಅಡ್ವಾನ್ಸ್ ದ್ಯಾನ್ ದ ಲ್ಯಾಪ್ಟಾಪ್. ಐ ಡೋಂಟ್ ನೋ ವಾಟ್ ದ ಪ್ರಾಬ್ಲಮ್ ಫಾರ್ ಹಿಮ್. ಹರೀಶ್ ಕೇಳಿಸ್ತಾ ಇದ್ಯಾ? ಹರೀಶ್ ಏನ್ ವಾಯ್ಸ್ ಇಲ್ಲ ಮಗ. ಧರ್ಮಿ ಕೇಳಿಸ್ತಾ ಇದ್ಯಾ? ಎಲ್ಲರಿಗೂ ಕೇಳಿಸ್ತಾ ಇದೆ, ನೀವ್ ಯಾಕೆ ಕೇಳಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನೇ ರಿಪೀಟ್ ಮಾಡ್ತಾ ಇದೀರಾ. ಸರ್ ವಿಡಿಯೋ ಆಫ್ ಕೇಳಿಸ್ತಾ ಇದೆ, ಮಾಡ್ಬಿಡಿ. ಎಲ್ಲರಿಗೂ ಕೇಳಿಸ್ತಾ ಇದೆ. ಸರ್ ವಿಡಿಯೋ ಆಫ್ ಮಾಡ್ಬಿಡಿ, ವಿಡಿಯೋ ಆಫ್ ಮಾಡ್ಬಿಟ್ಟು ವಾಯ್ಸ್ ಮಾತ್ರ ಕೊಡಿ. ಹರೀಶ್ ನೀವು ವಿಡಿಯೋ ಆಫ್ ಮಾಡಿದ್ದಾನೆ ಸರ್. ವಿಡಿಯೋ ಆಫ್ ಮಾಡಿ ಸೂರ್ಯನಾರಾಯಣ ವಿಡಿಯೋ ಆಫ್ ಮಾಡಿದ್ದಾನೆ. ಐ ಆಮ್ ಓನ್ಲಿ ಟಾಕಿಂಗ್ ಟು ಹರೀಶ್. ಹರೀಶ್ ನಾಟ್ ಇನ್ ಎ ಪೊಸಿಷನ್ ಟು ಹಿಯರ್ ಮೀ. ಹರೀಶ್ ನೀವು ವಿಡಿಯೋ ಬ್ಲೂಟೂತ್ ನಾ ವಿಡಿಯೋ ಆಫ್ ಮಾಡಿದ್ದೇನೆ ನಾನು. ಎಲ್ಲರೂ ವಿಡಿಯೋ ಆಫ್ ಮಾಡಿಬಿಡಿ, ಓನ್ಲಿ ವಾಯ್ಸ್. ನನ್ ಮಾತು ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತು. ಪ್ಲೀಸ್ ಗೋ ಹೆಡ್. ಓಕೆ, ಸಾರಿ, ಟೆಕ್ನಿಕಲ್ ಪ್ರಾಬ್ಲಮ್ ಹೌದು. ಇವತ್ತು ನನ್ನ ಲ್ಯಾಪ್ಟಾಪ್ ಕೈ ಕೊಡ್ತು, ನನ್ನ ಮೊಬೈಲ್ ಇಂದ ಮಾಡ್ತಾ ಇದ್ದೀನಿ. ಕ್ಷಮೆ ಇರ್ಲಿ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯ್ತು ಇವತ್ತು. ಓಕೆ, ಎನಿವೇಸ್,
ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಇದಾವೆ. ಏನಪ್ಪಾ ಅಂದ್ರೆ ಯಾರೋ ಒಂದು ಟೀಮು ಮುಂಬೈಗೆ ಹೋಗಿ ಅಲ್ಲಿ RBI ನ ಕೆಲವು ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡ್ ಬಂದಿದ್ದಾರೆ ಅಂತೆ. ಅಂಡ್ ದೇ ಹ್ಯಾವ್ ದೇ ಹ್ಯಾವ್ sort of given them ವೆರಿ ಕ್ಲಿಯರ್ ಪಿಕ್ಚರ್. ಒಂದು ಪಿಕ್ಚರ್ ಕೊಟ್ಟಿದಾರಂತ ಇವಾಗ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಯಾವ ರೀತಿ ಬ್ಯಾಡ್ ವರ್ಕ್ ಮಾಡಿದ್ದಾರೆ, ಮತ್ತೆ ಇಲ್ಲಿ particularly in terms of audit report or in terms of not doing a proper recovery, ಇದೆಲ್ಲವನ್ನ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಮತ್ತೆ RBI ನ ಕೆಲವು ಅಧಿಕಾರಿಗಳು ಯಾವ ರೀತಿ ನಮ್ಮ ಬ್ಯಾಂಕಿನಲ್ಲಿ ಅನ್ಯಾಯ ಎಸಗಿದ್ದಾರೆ, ವೆದರ್ ಇನ್ ಟರ್ಮ್ಸ್ ಆಫ್ ಶೀಲ್ಡಿಂಗ್ ದ ಫ್ರಾಡ್ಸ್ಟರ್ಸ್ ಅಂಡ್ ದೆನ್ ಸಡನ್ಲಿ ಎಕ್ಸ್ಪೋಸಿಂಗ್ ದ ಫ್ರಾಡ್ಸ್ಟರ್ಸ್, ಈ ರೀತಿ ಏನು ಸಾಕಷ್ಟು ಹೇರಾಪೇರಿಗಳು ಇಲ್ಲಿ RBI ಅಫಿಷಿಯಲ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಬಂದಂತವ್ರು ಸಾಕಷ್ಟು ಹೇರಾಪೇರಿ ಮಾಡಿದ್ದಾರೆ ಅಂತ. ಬಟ್ ಅವ್ರು ಏನ್ ಹೇಳ್ತಾರೆ, ಇಲ್ಲ ನೀವು ಟೂ ಲೇಟು ಅದು ಇದು ಏನ್ ಹೇಳ್ತಾ ಇದಾರೆ. ಬಟ್ ಇಟ್ ಲುಕ್ಸ್ ಲೈಕ್ ನಾ ಬಿಡೆ ನೀ ಕೊಡೆ ಅನ್ನೋ ರೀತಿನಲ್ಲಿ ಆಗಿದೆ. ಅಂದ್ರೆ ಅವರು ದೇ ಆರ್ ನಾಟ್ ಗಿವಿಂಗ್ ಎನಿ ಹೋಪ್ಸ್ ಅಂಡ್ ದೀಸ್ ಪೀಪಲ್ ಹ್ಯಾವ್ ಗಿವನ್ ದೆಮ್ ಲೆಫ್ಟ್ ಅಂಡ್ ರೈಟ್ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಬೇಸ್ಡ್ ಆನ್ ದಿಸ್ ಈಗ ಏನಾಗುತ್ತೆ ಮುಂದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಇದೆಲ್ಲದ ಜೊತೆಗೆ ನಾಳೆ ನಾವು ಫೈಲ್ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಕೇಸು ನಾಳೆ ಬರ್ತಾ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಕೇಸ್ ನಲ್ಲಿ ನಾವು ಏನು ಫೈಲ್ ಮಾಡಿದ್ವಿ IA ಪಿಟಿಷನ್, ಅದು ನಾಳೆ ಹಿಯರಿಂಗ್ ಬರ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಇಂಟರಾಕ್ಷನ್ ನಮ್ಮ ಲಾಯರ್ ಜೊತೆ ಆಗಿದೆ. ಮತ್ತೆ ಅವರಿಗೆ ಬೇಕಾಗಿರತಕ್ಕಂತ ಎಲ್ಲ ಡಾಕ್ಯುಮೆಂಟ್ಸ್ ಹಿಂದೆನೂ ಕೊಟ್ಟಿದ್ದೆ. ಈಗ್ಲೂ ನಿನ್ನೆನೂ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ, ಅದನ್ನ ನಾನು ಕೊಟ್ಟಿದ್ದೀನಿ. ಸೊ ಹೀಗಾಗಿ ನಿಮ್ಮ IA ನ ಖಂಡಿತ ನಾವು ಅಕ್ಸೆಪ್ಟ್ ಮಾಡಿಸ್ತೀವಿ. ಇದರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಕೇಸಲ್ಲಿ ನಮ್ಮ IA ಅಕ್ಸೆಪ್ಟ್ ಆಯ್ತು ಅಂದ್ರೆ RBI ಮೇಲೆ ಕೇವಲ ಯಾವ್ದು 10 ಬ್ಯಾಂಕ್ 10-15 ಬ್ಯಾಂಕುಗಳಲ್ಲದೇನೆ ನಮ್ಮ ಬ್ಯಾಂಕ್ ಇದ್ದು ಸೇರುತ್ತೆ. ಸೊ ನಮ್ಮ ಬ್ಯಾಂಕಿನ ಒಂದು ಕ್ರಿಮಿನಲ್ ಪ್ರೊಸೀಜರ್ಸ್ ಎಲ್ಲರೂ ನಮ್ಮ ಬ್ಯಾಂಕಿನ ಒಂದು ಕ್ರಿಮಿನಾಲಿಟಿನಲ್ಲೂ ಇವ್ರದ್ದು ಸೇರತ್ತೆ. ಜೊತೆಗೆ CBI ನ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಅದರ ಆಂಬಿಟ್ನು ಇದರಲ್ಲಿ ರಾಘವೇಂದ್ರ ಬ್ಯಾಂಕಿನಲ್ಲಿ ಸೇರ್ಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದ. ಹೀಗಾಗಿ ಇದು ಒಂದು ಅಡ್ವಾಂಟೇಜ್ ಇದೆ. ಜೊತೆಗೆ RBI ಅಫಿಷಿಯಲ್ಸ್ಗೆ ಒಂದ್ ಸ್ವಲ್ಪ ತಳಮಳ ಸ್ಟಾರ್ಟ್ ಆಗ್ಬೇಕು. ತಳಮಳ ಸ್ಟಾರ್ಟ್ ಆಗಿ ಅವರ ಏನಿದೆ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಅನ್ಯಾಯವನ್ನು ಹೈಲೈಟ್ ಮಾಡೋದಕ್ಕೆ, ಅಂದ್ರೆ ನಾವು ಈಗ ಕೊಟ್ಟಿರೋದು ಕೇಸ್ ಅಕ್ಸೆಪ್ಟ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿ ಕೊಟ್ಟಿರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳು ನನ್ನ ಹತ್ರ ಇದಾವೆ. ಅದನ್ನ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಇದನ್ನ ಒಂದೊಂದು ಎಳೆಯಾಗಿ ನಾನು ತೋರಿಸ್ಕೊಡ್ತೀನಿ. ಎಲ್ಲವನ್ನ ಸುಪ್ರೀಂ ಕೋರ್ಟಿನ ಬೆಂಚ್ ಮುಂದೆ ಇಟ್ಟು ಈ RBI ನ ಅಕ್ರಮ ಏನ್ ಎಸಗಿದ್ದಾರೆ ನಮ್ಮ ಬ್ಯಾಂಕ್ ಮೇಲೆ, ಅನ್ಯಾಯ ಏನ್ ಎಸಗಿದ್ದಾರೆ ನಮ್ಮ ಬ್ಯಾಂಕ್ ಮೇಲೆ, ನಮ್ಮ ಡಿಪಾಸಿಟರ್ಸ್ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅದನ್ನ ಅಲ್ಲಿ ಹೈಲೈಟ್ ಮಾಡಿ RBI ನವರು ಸ್ವಲ್ಪ RBI ನವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಿಸಿ CBI ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಈ ಬ್ಯಾಂಕ್ ಈಗ ರಾಘವೇಂದ್ರ ಬ್ಯಾಂಕ್ ಒಂದೇ ಅಲ್ಲ, NCB ಸಿಕ್ಕಾಕೋತು, ಹೀಗೆ 10 ಹಲವು ಬ್ಯಾಂಕ್ಗಳು ಇದಾವೆ ಆಲ್ ಓವರ್ ಇಂಡಿಯಾ. ಅವರು ಮಾಡಿರ್ತಕ್ಕಂತಹ ಕೆಲವೊಂದು ಕರ್ಮಕಾಂಡಗಳಿಂದ 100 ಬ್ಯಾಂಕುಗಳು ಇವತ್ತು ಗುಜ್ಜಾಗಿ ಹೋಗಿದಾವೆ. ಸೊ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸೋದಕ್ಕೆ ನಾವು ಒಂದು ಸರಿಯಾದ ಒಂದು ಡೈರೆಕ್ಷನ್ ಅಲ್ಲಿ ಹೊರಟಿದ್ದೀವಿ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಅದರ ಬೆನಿಫಿಟ್ ನಾವು ರೀಪ್ ಮಾಡಬಹುದು ಅನ್ನುವಂತ ಒಂದು ಹೋಪ್ ಇದೆ. ಯಾವ ರೀತಿ ಆಗತ್ತೆ ಅನ್ನೋದ್ರ ಬಗ್ಗೆ ಈಗ ನನಗೆ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಎಳೆಯಾಗಿ ಬಿಡಿಸ್ಕೊಳ್ಳುತ್ತೆ ನಮ್ಮ ಕೇಸಿಂದ. ಜೊತೆಗೆ ಇನ್ನು ಬೇರೆ ಬೇರೆ ಕೇಸ್ಗಳು ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಬಿದ್ದಿರೋದು, ಅದರಲ್ಲಿ ಕೆಲವು RBIಗೆ ಅಡ್ವರ್ಸ್ ಆಗಿ ಡಿಸಿಷನ್ಸ್ ಗಳು ಬರ್ತಾ ಇದಾವೆ. ಈಗ ಒಂದು ಕೇಸಲ್ಲಿ DICGC ಮತ್ತೆ
ಇನ್ನು ಯಾವ್ದೋ ಒಂದು ಕೇಸ್ನಲ್ಲಿ ಈಗ ನವೆಂಬರ್ 16ಕ್ಕೆ ಮುಂದೂಡಿದೆ. ಸೊ ಹಾಗಾಗಿ ಈಗ ಸ್ಟೇ ಆರ್ಡರ್ ಹೈಕೋರ್ಟ್ ನಲ್ಲಿ ಇರ್ತಕ್ಕಂತ ಸ್ಟೇ ಆರ್ಡರ್ ಮುಂದೂಡಿರೋದ್ರಿಂದ ಮೋಸ್ಟ್ ಪ್ರಾಬಬಲಿ ನವೆಂಬರ್ 11ಕ್ಕೆ ಏನು ಇದು ನವೆಂಬರ್ 11ಕ್ಕೆ ನವೆಂಬರ್ 10ಕ್ಕೆ ಏನು ಲಾಸ್ಟ್ ಡೇಟ್ ಕೊಟ್ಟಿದ್ದು ಅದು ಮೋಸ್ಟ್ ಪ್ರಾಬಬಲಿ ಇನ್ನು ಮುಂದಿನ ಎಷ್ಟು ದಿನಕ್ಕೆ ಮುಂದೂಡುತ್ತೆ ಅದು ಗೊತ್ತಿಲ್ಲ. ಸೊ ಇನ್ನು ಮುಂದಿನ ಅದು ಈಗ ಸದ್ಯಕ್ಕೆ ತಲೆ ಮೇಲೆ ನೆತ್ತಿಯ ಮೇಲೆ ಕತ್ತಿ ತೂಗಾಡ್ತಿತ್ತಲ್ಲ ಅಲ್ಲಿಂದ ಆಚೆಗೆ ಬಂದಿದೀವಿ. ಸೊ ಹೀಗೆ ಕೆಲವೊಂದು ಅಪ್ಡೇಟ್ಸ್ ಇದೆ. ಬಟ್ ಅದು ಬಿಟ್ರೆ ಇನ್ಯಾವುದು ಇನ್ವೆಸ್ಟ್ಮೆಂಟ್ ಇಂದಾಗ್ಲಿ ಕಮರ್ಷಿಯಲ್ ಆಗ್ಲಿ ಅದಾಗ್ಲಿ ಬೇರೆ ಇನ್ನೇನ್ ಅಪ್ಡೇಟ್ ಇಲ್ಲ. ಮತ್ತೆ ಇನ್ನೊಂದ್ ಏನಪ್ಪಾ ಅಪ್ಡೇಟ್ ಅಂತ ಹೇಳಿದ್ರೆ, ಈ ಹೊಸ ಅಡ್ಮಿನಿಸ್ಟ್ರೇಟರ್ ಭಾಸ್ಕರ್ ಹಂಡೆ ಅಂತ ಯಾರು ಅಪಾಯಿಂಟ್ ಆಗಿದ್ದಾರೆ ಅವರು ಮುಕ್ಕಾಲು ವಾಸಿ 9ನೇ ತಾರೀಕು ಚಾರ್ಜ್ ತಗೋತಾರೆ ಅಂತ ಮಾಹಿತಿ. ನಮಗ್ ಪೂರ್ತಿ ಗೊತ್ತಿಲ್ಲ, ಈಗ ನೋಡ್ಬೇಕು, ನಾಳೆಯಿಂದ ವಾಚ್ ಮಾಡಬೇಕು. ಈಗ ಭಾಸ್ಕರ್ ಹಂಡೆ ಅವರು ಯಾರು ಬರ್ತಾ ಇದಾರೆ ಅವರನ್ನ ಮುಂದಿನ ದಿನಗಳಲ್ಲಿ ನಾವು ಭೇಟಿ ಆಗ್ಬೇಕಾಗಿದೆ. ಈಗ ನಮ್ಮ ವೇದಿಕೆಯಿಂದ ನಾವು ಒಂದು ಟೀಮ್ ಮಾಡ್ಕೊಂಡು ಅಲ್ಲಿ ಭಾಸ್ಕರ್ ಹಂಡೆ ಅವರನ್ನ ಭೇಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊತೀವಿ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಯಾವಾಗ ನಾವು ಭಾಸ್ಕರ್ ಹಂಡೆ ಅವರನ್ನ ಭೇಟಿ ಆಗ್ತೀವಿ, ನಮಗಾಗಿರತಕ್ಕಂತಹ ಕಹಿ ಅನುಭವ, ಹಿಂದಿನ ಯಾರ್ಯಾರು ಅಡ್ಮಿನಿಸ್ಟ್ರೇಟರ್ ಆಡಳಿತಾಧಿಕಾರಿಗಳು ಇದ್ರು ಅವರಿಂದ ಆಗಿರ್ತಕ್ಕಂತಹ ಕಹಿ ಅನುಭವವನ್ನ ಸ್ಪಷ್ಟವಾಗಿ ಹೇಳಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಡಿಪಾಸಿಟರ್ಸ್ ಗಳ ಹಿತದೃಷ್ಟಿಯನ್ನ ಮುಂದಿಟ್ಕೊಂಡು ಕೆಲಸ ಮಾಡೋದಾದ್ರೆ ಸರಿ. ಆದ್ರೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಹಿಂದೆ ಏನು ತೀರ್ಮಾನಗಳಾಗಿತ್ತು, ಏನು ಡಿಪಾಸಿಟರ್ಸ್ ಗಳ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳಾಗಿತ್ತು, ಏನು ಆ ಡಿಪಾಸಿಟರ್ಸ್ ಗೆ ವಿರುದ್ಧವಾದ ಬ್ಯಾಂಕಿನ ಹಿತದೃಷ್ಟಿಗೆ ವಿರುದ್ಧವಾಗಿ ಏನೇನು ಆಡಿಟ್ ರಿಪೋರ್ಟ್ ಆಗಿತ್ತು, ಬ್ಯಾಲೆನ್ಸ್ ಶೀಟ್ ಆಗಿತ್ತು, ಅವನ್ನೆಲ್ಲ ಮುಂಚೆ ರೀವರ್ಕ್ ಮಾಡಿ ಮತ್ತೆ ಅದನ್ನ ಸರಿಯಾದ ರೀತಿನಲ್ಲಿ ತರುವಂತಹ ಒಂದು ಪ್ರಯತ್ನ ನಡೆಸಿದ್ರೆ ಒಳ್ಳೇದು. ಆದ್ರೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಡಿಪಾಸಿಟರ್ಸ್ ಗಳ ಕೆಂಗಣ್ಣಿಗೆ ಗುರಿ ಆಗ್ತೀರಾ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಮೆಸೇಜ್ ಕೊಡ್ಬೇಕಾಗಿರತಕ್ಕಂತ ಒಂದು ನೆಸೆಸಿಟಿ ಇದೆ. ಅದಕ್ಕೆ ಈಗ 9ನೇ ತಾರೀಕು ಕಳೆದ ನಂತರ ಮೋಸ್ಟ್ ಪ್ರಾಬಬ್ಲಿ ಅದು 9ನೇ ತಾರೀಕು ಅಂತ ಹೇಳಿದ್ರೆ ಗುರುವಾರ ಬೀಳತ್ತೆ. ಗುರುವಾರ ಬಿಟ್ಟು ಗುರುವಾರ, ಶುಕ್ರವಾರ, ಶನಿವಾರ ಸೆಕೆಂಡ್ ಸಾಟರ್ಡೆ ಆಗಿ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂಡೇ ಇಲ್ಲ ಟ್ಯೂಸ್ಡೇ ನಾವು ಬ್ಯಾಂಕ್ ಎದುರುಗಡೆ ಜಮಾವಣೆ ಮಾಡಿ ಆ ಅಡ್ಮಿನಿಸ್ಟ್ರೇಟರ್ ಅನ್ನ ನಾವು ಭೇಟಿ ಆಗ್ಬೇಕು. ಭೇಟಿಯಾಗಿ ನಮ್ಮ ಎಲ್ಲ ಏನು ಆಗ್ರಹಗಳಿದೆ ಅದನ್ನ ಅವ್ರ ಮುಂದೆ ವಾಟ್ ಎವರ್ ಡಿಮಾಂಡ್ಸ್ ವಿ ಹ್ಯಾವ್ ಟು ಟೆಲ್ ದಮ್ ವೆರಿ ಕ್ಲಿಯರ್ಲಿ. ಸೊ ದಟ್ ಈಸ್ ಅನದರ್ ಆಸ್ಪೆಕ್ಟ್. ಅದು ಒಂದು ಬಹಳ ಮುಖ್ಯವಾಗಿ ನಡೀಬೇಕಾಗಿರುವಂತಹ ಒಂದು ಮುಂದಿನ ದಿನಗಳ ಕಾರ್ಯಕ್ರಮ. ಇದಲ್ದೇನೆ ಇನ್ನ ಕೆಲವು ಇನ್ನ ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವ ಒಂದು ಬೆಳವಣಿಗೆಗಳು ಆಗ್ತಾ ಇಲ್ಲ. ನಾವು ಪ್ರಾಯಶಃ ನಾವು ಎಲ್ಲ ನಮ್ಮ ಧ್ವನಿಗಳನ್ನ we have muted our voice, and so has been the response of the state and the central government. Their responses are muted. ಅವರ ಸಂಪೂರ್ಣವಾಗಿ ನಿಶಬ್ದವಾಗಿ ಕೂತಿದ್ದಾರೆ. ನಾವು ನಿಶಬ್ದವಾಗಿ ಕೂತಿರೋದನ್ನ ಮನಗಂಡು ಅವರು ನಿಶಬ್ದವಾಗಿ ಕೂತಿದ್ದಾರೆ. ಸೊ ಇದೆಲ್ಲರ ಮಧ್ಯೆ ಮತ್ತೆ ಧ್ವನಿ ಏರಿಸಬೇಕಾಗಿದೆ. ನಮ್ಮ ಧ್ವನಿ ಏರಿದ ಧ್ವನಿಯಿಂದ ನಾವು ಎರಡು ಸರ್ಕಾರಗಳ, ರಾಜ್ಯ ಸರ್ಕಾರ ಎಲ್ಲ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವೆರಡನ್ನೂ ಒಂದು ಒತ್ತಾಯ ಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಆಗ್ರಹ ಪಡಿಸಿ ನಮ್ಮ ಏನು ಡಿಮಾಂಡ್ಸ್ ಇದೆ ಅದನ್ನ ನಾವು ನಮ್ಮ ಡಿಮಾಂಡ್ಸ್ ಅನ್ನ ಅವರ ಮುಂದೆ ಹೇಳಿ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಡಿಮಾಂಡ್ಗಳನ್ನ ನಾವು ಮಾಡಿಸ್ಕೋಬೇಕು. ಆಯ್ತಾ? ಇದು ಒಂದು ಆಸ್ಪೆಕ್ಟ್. ಇದಲ್ಲದೆ ಇನ್ನೊಂದು ಮಹತ್ತರವಾದಂತಹ ಇನ್ನೊಂದು ಬೆಳವಣಿಗೆ ತಮ್ಗೆಲ್ಲರಿಗೂ ತಿಳಿಸ್ಬೇಕಾಗಿದೆ. ಈ ಬೆಳವಣಿಗೆ ಸಾಧಾರಣ ನಿಮಗೆ ಯಾರು ತಿಳಿಸಲ್ಲ, ಆದ್ರೆ ಇದು ಯಾರಿಗೂ ಗೊತ್ತಿರಲ್ಲ. ಇದು ಏನಪ್ಪಾ ಅಂದ್ರೆ
ಆ, ಒಂದು ಒಂದು ಸಂಸ್ಥೆ ಇದೆ, ಆಲ್ ಇಂಡಿಯಾ ಲೆವೆಲ್ ಸಂಸ್ಥೆ. ಆ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಥಗಿ ಪೀಡಿತ ಅಂತ ಒಂದು ಇದು ಮಾಡಿದಾರೆ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಈ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಅಂದ್ರೆ ನಾಟ್ ನೆಸೆಸರಿಲಿ ಕೋಆಪರೇಟಿವ್ ಬ್ಯಾಂಕ್, ಬಟ್ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದಟ್ ಹ್ಯಾಸ್ ಚೀಟೆಡ್ ದ ಡಿಪಾಸಿಟರ್ಸ್, ಅಂತಹ ಸಂಸ್ಥೆಗಳ ಡಿಪಾಸಿಟರ್ಸ್ ಗಳು ಏನಿದ್ದಾರೆ ಅವರ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ, ಅಂತಹ ಡಿಪಾಸಿಟರ್ಸ್ ಗಳ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟದ ಒಂದು ಫಲಸ್ವರೂಪವಾಗಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಆಂದೋಲನವನ್ನ ಮುಂದೆ ನಾನು ನಿಮ್ಗೆ ವಿಡಿಯೋದಲ್ಲೆಲ್ಲ ತೋರಿಸಿದೆ, ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ದೆ ನಾನು. ಈಗ ಅವರ ಒಂದು ಹೋರಾಟದ ಫಲವಾಗಿ ಈಗ ಅವರಿಗೆ ಅವ್ರು ಏನೇನ್ ಆಗ್ರಹಗಳಿತ್ತು, ಈ ಫಸ್ಟ್ ಬಡ್ಸ್ ಆಕ್ಟ್ ಅಲ್ಲಿ ಅವರ ಬಡ್ಸ್ ಆಕ್ಟಿನ ಪ್ರಕಾರ ಬಡ್ಸ್ ಆಕ್ಟಿನ ಪ್ರಕಾರ ಈ ಕೆಲವೊಂದು ಕಾಂಪಿಟೆಂಟ್ ಅಥಾರಿಟಿ ಇರ್ಬೋದು, ಒಂದು FIR ಹಾಕೋದಂತ ಇರ್ಬೋದು, ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಜರ್ಸ್ ಇರ್ಬೋದು, ಅಂತದೆಲ್ಲ ಸಾಕಷ್ಟು ಮಾಡುವಂತಹ ಒಂದು ಪ್ರೊಸೀಜರ್ ಇತ್ತು. ಆದ್ರೆ ಈಗ ಈ ಒಂದು ಕಾರ್ಯಕ್ರಮವನ್ನ ಎಳೆಯಾಗಿ ತೆಗೆದುಕೊಂಡು ಅವರು ಮುಂದಿನ ಹಂತಕ್ಕೆ ತಲುಪಿದ್ದಾರೆ. ಮತ್ತೆ ಅವರಿಗೆ ಬೇಕಾದಂತ FIR ಇರ್ಬೋದು, ಕಾಂಪಿಟೆಂಟ್ ಅಥಾರಿಟಿ ಇರ್ಬೋದು, ಈ ಪ್ರತಿಯೊಂದನ್ನು ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮಗೆ ಸಿಗ್ಬೇಕಾದಂತ ಸ್ಪಷ್ಟ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಹೋರಾಟ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಅನ್ನುವಂಥದ್ದು ಸ್ಪಷ್ಟವಾದ ಒಂದು ನಿದರ್ಶನ ಇದು. ಹಾಗಾಗಿ ನಿಮಗೆ ಹೋರಾಟ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಗೆಣಸ್ ಕೆತ್ಕೊಂಡು ಮನೇಲಿ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಕೂತಿದ್ರೆ ನಿಮಗ್ ಸಿಗೋದು ಖಂಡಿತ ಚಿಪ್ಪೆ. ಹಾಗಾಗಿ ಈ ಒಂದು ಮಟ್ಟದ ಒಂದು ಹೋರಾಟವನ್ನ ನಡೆಸಿದ್ರೆ ನಿಮಗೆ ಖಂಡಿತ ಅದು ಫಲ ಸಿಗತ್ತೆ ಅನ್ನುವಂತ ಒಂದು ಸ್ಪಷ್ಟ ನಿದರ್ಶನ ಇದು, ಇನ್ನೊಂದು ನಿದರ್ಶನ ಇದು. ಹಾಗಾಗಿ ಮುಂದಿನ ಚರ್ಚೆಗೆ ಇದನ್ನ ಬಿಡ್ತೀನಿ ನಾನು. ನಮ್ಮ ಅಚ್ಯುತ್ ಜೋಯ್ಸ್ ಅವರು ಏನಾದ್ರು ಹೇಳೋದಿದ್ರೆ NCBಯ ಒಂದು ಅಪ್ಡೇಟ್ ಏನಾದಿದ್ರೆ ಕೊಡ್ಲಿ. ನಮಸ್ಕಾರ ಎಲ್ಲರಿಗೂ. ಸರ್ ಹರಿ ಸರ್, ಹೋಗಿನ ಮುಂಚೆ ಇನ್ನೊಂದು ಅಪ್ಡೇಟ್ ನಿಮ್ಮಿಂದ ಬೇಕಾಗಿತ್ತು. ಇದು ಇನ್ನೊಂದ್ 2-3 ಕೇಸ್ ಬರೋದಿತ್ತಲ್ಲ, ಅದೇನಾಯ್ತು? ನಿಮ್ದಲ್ದೇನೆ ಕೂಡ ಅದು ಇದ್ರಲ್ಲಿ ಆಡಿಟ್ ರಿಪೋರ್ಟ್ ಇದ್ ಮಾಡಿ ಹೋಲ್ಡ್ ಅಲ್ಲಿ ಇಡಿಲ್ಲ ಸ್ಕ್ವಾಶ್ ಮಾಡಿ ಅಂತ ಒಂದು ಕೇಸ್ ಇತ್ತು. ಮತ್ತೆ ಈ DACGC ಕೇಸು ಅದೇನಾಯ್ತು ಅಂತ, ಆಮೇಲೆ ಎಲೆಕ್ಷನ್ ಮಾಡಿಸಿ ಅಂತ ಒಂದು ಕೇಸ್ ಇತ್ತು ಅನ್ಸುತ್ತಲ್ವಾ? ಅದೆಲ್ಲ ಏನಾಯ್ತು ಅಂತ ಏನೋ ಅಪ್ಡೇಟ್ಸ್ ಇದೆಯಾ? ಕೇಳಿಸ್ತಾ ನಾನು ಮಾತಾಡಿದ್ದು? ಹರೀಶ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಮಾತಾಡಿ ಸರ್, ಕೇಳಿಸ್ತಾ ಇದೆ. ಅಲ್ಲ, ನಾನು ಒಂದು ಕ್ವಶನ್ ಕೇಳಿದೆ, 3 ಕ್ವಶನ್. ಅದೇ ಇನ್ನೊಂದು 2-3 ಕೇಸ್ ಹಾಕಿದೀನಿ ಅಂತ ಕೇಸ್ಗಳು ಬರೋದಿತ್ತಲ್ಲ. ಒಂದು DACGC ಕೇಸು, ಆಮೇಲೆ ಇನ್ನೊಂದು ಆಡಿಟ್ ರಿಪೋರ್ಟ್ ಸ್ಕ್ವಾಶ್ ಮಾಡಿ ಹೊಸದಾಗಿ ಆಡಿಟ್ ಮಾಡಿಸಿ ಅಂತ ಒಂದು ಕೇಸು, ಮತ್ತೆ ಇದ್ರದ್ದು ಎಲೆಕ್ಷನ್ ಮಾಡಿಸಿ ಅಂತ ಒಂದು ರಿಕ್ವೆಸ್ಟ್ ಎಲ್ಲ ಕೇಸ್ ಅನ್ನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಅದೇನಾಯ್ತು? ಸ್ಟೇಟಸ್ ಏನಾದ್ರು ಇದೆಯಾ?
ಈಗ ಆಡಿಟ್ ರಿಪೋರ್ಟ್ ಕ್ವಾಶ್ ಮಾಡಿಸಿ ಅನ್ನೋ ಕೇಸು ಮೋಸ್ಟ್ಲಿ 10ನೇ ತಾರೀಕು ಬರುತ್ತದು, ಫಸ್ಟ್ ಡೇಟ್ ಅದು. ಮತ್ತೆ ಎರಡನೇದು DACGC ಏನ್ ಹೇಳಿದ್ರಿ, DACGC ಮತ್ತೆ ಬೇರೆ ಇನ್ನೆಲ್ಲ ಕೇಸ್ಗಳು ಏನಿತ್ತು ಅದು 16ನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನಮ್ಮ ಇದು NCB ಅಪ್ಡೇಟ್ ಏನು ಅಂತಂದ್ರೆ, ಒಂದೇನು ಅಂದ್ರೆ ಅಸೋಸಿಯೇಷನ್ ಎಲೆಕ್ಷನ್ ಮಾಡ್ಕೊಂಡ್ವಿ, ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಆಗಿದ್ದಾರೆ. ಈಗ ನಮ್ಮಲ್ಲಿ ಒಂದು ಯೂನಿಟಿ ಇದೆ, ಹಾಗಾಗಿ ಒಂದು ತೊಂದರೆ ಇಲ್ಲ, ಅಲ್ಲಿಗಿದೆ. ಆಮೇಲೆ ಪ್ಲಸ್ ಈ ಏನೊಂದು CRAR ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಡ್ರೈವ್ NCB ಮ್ಯಾನೇಜ್ಮೆಂಟ್ ಕಡೆಯಿಂದನೂ ನಡೀತಾ ಇದೆ. ಅದಕ್ಕೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಡಿಸ್ಕಸ್ ಮಾಡೋಣ. ಬಟ್ ಅವರು ಫಸ್ಟ್ ಎಲ್ಲ ಮೆಂಬರ್ಸ್ ನ ಟಚ್ ಬೇಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಡೆಪಾಸಿಟರ್ಸ್ ಎಲ್ಲ ಮೆಂಬರ್ ಮಾಡಿ ನಿಮ್ಮ ಸರ್ಟನ್ ಪರ್ಸೆಂಟೇಜ್, ಒಂದು 5% ವರ್ಗು ಶೇರ್ ಇಕ್ವಿಟಿ ಕನ್ವರ್ಟ್ ಮಾಡೋಣ ಅಂತ ಒಂದು ಡ್ರೈವ್ ನಡೀತಾ ಇದೆ. ನೋಡೋಣ ಹೇಗಾಗತ್ತೆ ಅಂತ. ಇನ್ ಪ್ರಿನ್ಸಿಪಲಿ ಏನೋ ಕೆಲವರು ಮೆಜಾರಿಟಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಬಟ್ ಫೈನಲ್ ಇಂಪ್ಲಿಮೆಂಟೇಷನ್ ಡೇಟ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡ್ಬೇಕು ಹೇಗೆ ವರ್ಕ್ ಆಗತ್ತೆ ಅಂತ. Okay, that is the update as far as NCB is concerned. ಅದಲ್ವಾ? Okay, that is the update as far as NCB is concerned. Hello? Hello? ಸರ್ ಕೇಳಿಸ್ತಾ ಇದೆ, ಮಾತಾಡಿ, ನೋ ಪ್ರಾಬ್ಲಮ್, ಕೇಳಿಸ್ತಾ ಇದೆ. ಹರೀಶ್, ಯಾರ ನವೀನ್ ಬಾಲಾಜಿ ಅನ್ನೋರು ಹೇಳ್ತಾ ಇದಾರೆ they cannot join ಈಗ ಅಂತ. NCB He's ನಲ್ಲಿ unable to join ಅಂತ. ಒಂದು ಇಶ್ಯೂ. ನವೀನ್ ಬಾಲಾಜಿ ಅನ್ನೋರು ಹೇಳ್ತಾ ಇದಾರೆ they cannot join. ಏನೋ ಎಕೋ ಆಗ್ತಾ ಇದೆ. Today I'm facing a lot of technical issues. I will see. I will sort it out. ಇವಾಗ ಅದನ್ನ ಈಗ ಇವಾಗ ಇಶ್ಯೂ ಎಕೋ ಆಗ್ತಾ ಇದೆಯಾ? ಇವಾಗ ಇಲ್ಲ. I think I suggest everybody to go on mute and turn off their video. ಅವಾಗ it might become better. Okay, that's okay. Yeah, Naveen has joined actually. Okay, ಇವಾಗ just to put the record straight, ಈಗ ಥಗಿ ಪೀಡಿತ ಅಂತ ಒಂದು ಪೂರ್ತಿ ಹೆಸರು ನಂಗೆ ತಲೆ ಹೊಡಿತಾ ಇಲ್ಲ ಅದು. ಅವರು ಮಾಡಿದ ಹೋರಾಟಕ್ಕೆ ಒಂದು I'm facing a lot of technical difficulties today. I don't know why. Okay. So their fight has come to, our fight is bearing some fruit. ಅವ್ರಿಗೆ ಬೇಕಾಗಿದ್ದಂತ ಕಾಂಪಿಟೆಂಟ್ ಅಥಾರಿಟಿಗಳು ಅಪಾಯಿಂಟ್ ಆಗಿದ್ದಾರೆ. ಮತ್ತೆ ಅವರ ಯಾರು ಇವರಿದ್ರಲ್ಲ, ಡಿಪಾಸಿಟ್ ಹೋಲ್ಡರ್ಸ್ ಇದ್ರಲ್ಲ, ಅವ್ರ ಮೇಲೆ FIR ಆಗಿ ಕೇಸ್ ಆಗಿ ಮುಂದೆ ಈಗ ಅತಿ ಶೀಘ್ರದಲ್ಲೇನೆ ಅವರ ಕ್ಲೈಮ್ಸ್ ಎಲ್ಲ ಹಾಕೋಕೆ ಆತರ ಒಂದು ಕೆಲವೊಂದು ಪ್ರೋಸೆಸ್ ನಡೀತಾ ಇದೆ. ಐ ಥಿಂಕ್ ಇವು ಮುರಳಿ ಅವರು ಜಸ್ಟ್ ಜಾಯಿನ್ ಆಗಿದ್ದಾರೆ. ಐ ವಿಲ್
once he has joined in and once he has settled down, I will ask him to give an update on ಅವ್ರದ್ದು ಥಗಿ ಪೀಡಿತ ಇದ್ರದ್ದು. ಸೊ ವಿ ವಿಲ್ ಸಿ ಅದು ಏನ್ ಹೇಳ್ತಾರ ಅವರು. ಸೊ ಮುರಳಿ ಅವರೇ, ಮುರಳಿ ಅವರೇ, ಓಕೆ ಇರ್ಲಿ ಬಿಡಿ. ಈಗ ಬೇರೆ ಯಾರಾದ್ರೂ ಏನಾದ್ರೂ ವಿಷಯ ಹೇಳೋದಿದ್ಯಾ? ಏನಾದ್ರೂ ಅಪ್ಡೇಟ್ ಇದೆಯಾ? ಚೇತನ, ಯು ವಾಂಟ್ ಟು ಸೇ ಸಮಥಿಂಗ್? Actually, I don't have much except for the fact that T. Sanganoro, they are collecting the passbook of everybody to submit to court ante. So when I inquired with someone known to me, they said that they are doing it because the court wants to see how much DICGC amount was paid out to the depositors anta, which I found a little weird because DICGC is part of that court case. And DICGC can submit all those details. So why does the court need to see the passbook of depositors to know how much DICGC amount has been dispensed to the depositors? And they collected only for the passbooks of a few people, and then they said that is enough. So just with passbooks of handful of people, what will court get to know? I don't understand. So is it just ಅಲ್ಲ, to that see was done under completely different circumstances. Hello, Chetna. Okay, it was done in a completely different. Chetna, Harish, shall I butt in? ಅದು ಏನಪ್ಪಾ ಅಂತ ಹೇಳಿದ್ರೆ, ಸುಮ್ನೆ DICG ಕೋರ್ಟ್ಗೆ ತೋರ್ಸೋದಿಕ್ಕೆ. Yes, sir. Chetna, Harish, shall I butt in? yes, sir. Okay, but sir, just but please. before you butt in, the idea is Please. idea is to show the this one to the judge the particular number of those who are submitted it. It is not mandatory for each and every depositor to submit it. Okay, whatever thing has been collected on that day, they went and showed to the judge. You want to see the deposit book and you want to see the DIGC recovery of 5 lakhs. 5 lakh given to us. These three things, judge has seen it and he said, okay, it's sufficient. They are not asking for anybody to submit any more this thing, passbook copy and DIGC reference. This is the information for you. yeah, that is true. You can ask me. So I think I don't know what that exercise is That is the judge about. requirement of the Why court ನಲ್ಲಿ judge ಕೇಳಿದಿರುತ್ತೆ. requirement? Right. ಅದು ಬೇಡ. So this is nothing. So this is nothing to do with the consent form, right? What regarding? No. This is nothing to do with the consent form. That is different. This is different. Yeah, the consent form That for I think they have taken this called for, asked for by this one. They only wanted it. Judge wanted to see the passbook of the depositor and the pages in which the DICC has given 5 lakhs to the depositor. Okay, sir. Okay, sir. I understood. Okay. Harish, I just want to make up a quick point. So just recapping the T. Sanga's protest last week. I just want to say that what was the objective of this protest? Was the objective achieved? And
because what I saw was there was no major media people who were called to cover the protest. Only some Janadani channel, which is a YouTube channel watched by Now, by now, a Chetana, handful if I just want to say, I of. don't want any discussion to happen regarding to that protest. There is no point in doing any postmortem of that protest. Now, Allah. I rather concentrate on what I want to do and what I should do, rather than doing all the postmortem of somebody else's dead body. I don't want to do anything on that. So Allah, sorry. on What on you want to do? November Because 9th, our new administrator is joining in. So we want to concentrate on that. We want to highlight all the misadventures of our previous administrators. I'm saying putting yes, administrators. We had two administrators, and we want to highlight all the misadventures done by our previous administrators, and we want correct. to we want to impress upon him that anything that is done against the interest of depositors will not be tolerated anymore, and no matter what, he will face resistance from the depositors, and the resistance from the depositors will be very harsh this time. It will not be like half-hearted, and we will go to any extent to protect our interest. That is what I want to Yes. very That's the clearly perfect impress. strategy. Yes, that is the perfect strategy going forward. So for that, we will need a strength of at least 500 to 1,000 depositors standing behind No, Harish. forget about depositors. I have forgotten depositors. Depositors are no longer relevant now because Huh. depositors are not coming. Huh. Depositors are irrelevant now. ಸೊ ನೀವ್ ಒಬ್ರೇ ಹೋಗ್ ಮಾತಾಡ್ತೀರಾ I will ಹಂಗಂದ್ರೆ go alone. If required, I will go alone. Even if I have 100 cases, I will take that. I will take that in my stride and go ahead. I don't care about any depositors coming. I don't worry about all those absence of depositors, all these absentia depositors. I don't worry about them. I think All that their is the right all way their to leg go. pain, the back pain, all their age issues, all this they can keep it with themselves. I will go alone and fight it out. ಅದೇ that is the only way to go ಅನ್ಸುತ್ತೆ because but And how whoever much comes hope with we me, I can will be thankful to them. And whoever who doesn't come with me, I will say thank you, goodbye. Let them ಹೌದು sleep over. Let them sleep and let them enjoy their day. And if the money comes ಹೌದು in or if money doesn't come, let them not blame anybody else for that. It will be their own making. correct, that is true. And Harish, that is the right way going forward. I agree. But given that the new administrator is also from Syndicate Bank, where Ashokan hailed from, I don't know how much hopes we can have. We'll have to see how he is and who Doesn't has matter. recommended. Do you know who has recommended him and appointed him? It doesn't matter. Allah, correct. As It long as doesn't we are matter. strong, as long as we are rock solid, nobody can do anything. And As long as we are weak, everybody will rule us and everybody will ruin us. if T Sangha is ready to join you in going and I questioning the don't new care about T admin, Sangha. I don't care about any depositor for that matter. I will go alone if need be. that's a good strategy. That is what each one of us should think in this way, in the way Harish is thinking. Because I have been brooding about this depositor's absence for too long. I don't think that is the right way to approach now. I think depositors are all. I don't think I have to rely on depositors now. ಹೌದು Depositors will not come out of their house, out of their cocoon. So thank you very much for such a cooperation. So I will go it alone now. ಹೌದು for the past 3 years we have been asking depositors to come out of the And I will streets, take support of speak to everyone who media. comes with me. And I have Right. acknowledged everyone who has supported me. And every time they have come, I have acknowledged their support. Now the same thing ಹೌದು I will do now also.
Anybody who comes with me, they will be welcome to join me. If not, they ಹೌದು are free to they have their own free will. They can be at their home. I don't care much about it now. ಹೌದು I think I completely agree with your perspective and your strategy. That is, I think this is a clear message out to people there, and this is how each one of us should think for ourselves. Of course, the association is there, but you cannot sit thinking that somebody else will do the work for you. Each one of us have to do our own thing. Even being remote, so far away, thousands of continents away, thousands of miles away, and many continents away across the oceans. I'm sitting here and I'm not trying to boast myself, but I'm trying to do whatever I can. Getting the media to cover. There is not a single event that I haven't written to. Even today, even the smallest news about Guru Raghavendra Bank, smallest thing happens, I go to the media. I request all of them, like the four main national media, two state media. I request all of them to cover. And Moneno, I don't spare any chance. Whether they cover or not is a different matter. The reason they are not covering is because we are not doing anything as depositors. We are not protesting on the streets. Arnab Goswami had clearly told us that you should get onto the streets, get in the face of the government and the politicians and the ministers, embarrass them. But if we are not doing that, then what will they cover? They have also lost interest. ಯಾರೋ ನನ್ನ ಜೊತೆ ಆರ್ಗ್ಯೂ ಮಾಡ್ತಾ ಇದ್ರು, ಹರೀಶ್, I want to bring this point up. Somebody was arguing with me online in one of the groups that why don't you push Republic to organize debates on our bank matter? I just want to clarify to depositors, debates about a certain topic happen when there is enough action on the ground. After multiple protests or multiple Debates events. debates will be conducted for fighters, not losers. For fighters, and after there is enough action on the ground. For example, I'm not saying the farmers is correct or whatever, I'm just giving an example. So farmers' protests were happening on the ground, and that is why debate is the next level. That's why it got promoted to the next level of debate in media and not just live news and coverage. So debate is done for topics that are considered important. So when we don't have any activity happening on the ground for our bank, like if we are not protesting, if we are not in the face of the government, if we are not in the face of the media, they have conveniently forgotten about us, forget about debates. Even to get them to carry a news coverage is a big do you know how many nights I have to wake up and even just push them to get one news out about the bank? If people come out and protest on the streets in front of Vidhan Sabha, in front of MP, MLA house, we will not have to go to any media. They will come running. And they will come running for the first few times to cover the news, run it as part of their prime time. And later, they will only come and approach us that, we need to have a debate. ಏನಂತಾರೆ ಹರೀಶ್? 100%. If we don't do anything, what do you expect others to do anything for you? ಇಲ್ಲೊಬ್ರು ಕ್ಯಾಲಿಫೋರ್ನಿಯಾದಲ್ಲಿ ಕೂತ್ಕೊಂಡು one lady, she was telling, why doesn't Republic conduct debates? They know about the bank matter, they know about everything. They know about so many other things. They know about news channels the news channels knows about so many other things that for 24 hours they have footage which will be enough to cover for 48 hours in 24 hours. So they will have to prioritize.
what they will have to prioritize, Exactly. and they will do. Exactly. They will put up those news items which will give them some TRPs. So Exactly. if this news doesn't give them any TRP, Exactly. they will care two hoots Yeah. about our problem. Exactly. And then the one reporter has told me on my face when I asked him to cover. ಮೇಡಮ್ ನಿಮ್ದ್ರಲ್ಲಿ ಏನು ಮಸಾಲ ಇಲ್ಲ, ಏನು ಇಲ್ಲ, TRP ಬರಲ್ಲ ನಮ್ಗೆ. ಬೆಳಗ್ಗೆ ಎದ್ಬಿಟ್ಟು ನಾವು ಬಂದು ಅಲ್ಲಿ ಕವರ್ ಮಾಡ್ಬೇಕು. ಎಷ್ಟ್ ಜನ 20 ಜನ ಕಾಣಿಸ್ಕೊತಾರೆ 30 ಜನ ಬ್ಯಾಂಗ್ಳೂರ್ಗೆ? ಬರ್ತಾರೆ. 20 ಜನ 30 ಜನ ಬರ್ತಾರೆ. ಅವ್ರನ್ನ ಕವರ್ ಮಾಡಕ್ಕೆ ಬೆಳಗ್ಗೆ ನಮ್ಮನ್ ವೀಕೆಂಡ್ ಯಾಕೆ ಮೇಡಮ್ ಟ್ರಬಲ್ ಮಾಡ್ತೀರಾ ಅಂತ ನಮ್ಗೂ ಫ್ಯಾಮಿಲಿ ಇದೆ ಅಂತಾನೆ ಹೇಳಿದ್ದಾರೆ. ಮೂತಿ ಮೇಲೆ ಹೇಳಿದ್ದಾರೆ ನನ್ಗೆ. somebody has told me this. ಸೊ ಅಲ್ಲ ಬಂದಿದ್ದು ಒಂದು ಪೊಲಿಟಿಷಿಯನ್. So in other words, we don't have media support, we don't have political support, we don't have community support, we don't have any support, and despite that, our depositor still wants to stay at home and think that everything will become hunky dory in just a matter of time, and just by signing the consent form, everybody will get back their money. Just by filing few court cases, they will get back their money. Until and all these things, and just because they are old, they will just because they are old senior citizens, the government will come and give them the money to their home. They will home deliver money. That is the kind of feeling all our depositors have. Just because Modi is so good, he will give money to you. Just because BJP is such a good country, such good party, the people will get money home delivered. Just because Congress leaders are good, they will come and give back money. And just because we are Brahmin community, we'll get money. So all these myths have to be busted. they have to shut all this. ನಿಮ್ ಮನೆಯಲ್ಲಿ ಕೂತ್ಕೊಂಡು ಮೂಗಿಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಒಂದು ನ್ಯಾಯ ಪೈಸಾ ಬರೋದಿಲ್ಲ. ನೀವ್ ಏನ್ ಕೋರ್ಟ್ ಕೇಸ್ ಹಾಕ್ರಿ ಏನ್ ಹಾಕ್ರಿ, RBI is hell bent on cancelling the license. If you want money, come to ರಸ್ತೆ. Again, I will reiterate my old dialogue back. ಕ್ಯಾನ್ಸಲ್ ಬಿಡಿ, ರಸ್ತೆಗಿಳಿ, ಇಲ್ಲ ದುಡ್ಡು ಕಳ್ಕೊಳ್ಳಿ, ಅಷ್ಟೇ. ಸಿಂಪಲ್ ಅಂಡ್ ಸ್ಟ್ರೈಟ್. ಹರೀಶ್ ಅಲ್ಲ ದಿಸ್ ಹರೀಶ್ 2 cents ನ್ಯೂಸ್ ಒಂದೇ ದಿನ ಫ್ರೆಶ್, ಎರಡನೇ ದಿನ ಹಳಸ್ಲು. ನ್ಯೂಸ್ ಚಾನಲ್ 2 ದಿನ ಹಳೆ ನ್ಯೂಸ್ ಹಳಸ್ಲು. ಅಲ್ಲ, ಎರಡನೇ ದಿನ ಹಳೆ ನ್ಯೂಸ್ ಹಳಸ್ಲು ಆಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಒಂದು ಮೈಕ್ರೋವೇವ್ ಓವನ್ ಇದೆ. ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಫೈಟ್. ಯು ಹ್ಯಾವ್ ಟು ಮೇಕ್ ದಿಸ್ ಒಂದು ಹೊಸ ದಿನಾಗ್ಲೂ ಬೀದಿಗಳಿದ್ರೆ ಅದು ಹೊಸ ನ್ಯೂಸ್. ನೀವು ದಿನಾಗ್ಲೂ ಬೀದಿಗಿಳಿ ಎಕ್ಸಾಕ್ಟ್ಲಿ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಟ್ರೈಂಗ್ ಟು ಪಾಯಿಂಟ್ ಔಟ್. ಎಕ್ಸಾಕ್ಟ್ಲಿ, ದಟ್ ಇಸ್ ದ ಪಾಯಿಂಟ್. ಸೊ ಇವಾಗ ನಾವು ಏನು ಮಾಡದೆ ಹೋದ್ರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ನ್ಯೂಸ್ ಚಾನೆಲ್ ಇವನ್ ಟು ಕ್ಯಾರಿ a small clipping of our protest? Forget debate ಅಂತೂ ನೆಕ್ಸ್ಟ್ ಲೆವೆಲ್. ಕ್ಲಿಪ್ಪಿಂಗ್ ಬೇಡ, ವೆಬ್ಸೈಟ್ ಅಲ್ಲೂ ಹಾಕಲ್ಲ ಅವರು. ಆಮೇಲೆ ಹರೀಶ್ ಇನ್ನೊಂದು ಇಂಪಾರ್ಟೆಂಟ್ ಹರೀಶ್, ಇನ್ನೊಂದು ನನಗೆ ಏನ್ ಡೌಟ್ ಬರುತ್ತೆ ಅಂದ್ರೆ, ನಾವು ಜಸ್ಟ್ ಗುರುರಾಘವೇಂದ್ರ ಒಂದೇ ಅಂತಲ್ಲ, ನಮ್ NCB ಕೂಡ ಸ್ವಲ್ಪ ನಂಬರ್ಸ್ ನಿಮ್ಗಿನ ಸ್ವಲ್ಪ ಬೆಟರ್ ಇರ್ಬೋದು. ನಾನು ಏನ್ ಅಬ್ಸರ್ವ್ ಮಾಡಿರೋದು ಅಂದ್ರೆ, ಮೋಸ್ಟ್ಲಿ ಹೋಗತ್ತೆ ದುಡ್ಡು, ಬಂದ್ರೆ ನೋಡೋಣ, ಕೆಲವರು ಹೋರಾಟ ಮಾಡ್ತಾ ಇದಾರೆ, ಅವರಿಂದ ಬಂದ್ರೆ ಅವ್ರಿಗೊಂಚೂರು ದಾನ ನಮ್ದು ಪುಣ್ಯ ದಾನ ಮಾಡ್ಬಿಡೋಣ, ಇಲ್ಲ ಅಂದ್ರೆ ದುಡ್ಡು ಹೋಯ್ತು ಅಂತ ಹ್ಯಾವ್ ದ ರಿಸೈನ್ ಫಾರ್ ದೇರ್ ಫೇಟ್ ಅಂತ ನನಗೆ ಡೌಟ್. ಅದನ್ನೇ ಅಲ್ಲೇ, ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಕೈಂಡ್ ಆಫ್ ಡಿಫಿಟಿಸ್ಟ್ ಆಟಿಟ್ಯೂಡ್ ಅವರ್ ಡಿಪಾಸಿಟರ್ಸ್ ಹ್ಯಾವ್. ಅವ್ರು ಹೋರಾಟ ಮಾಡೋ ಮನೋಭಾವ ಇಲ್ಲದೆ ಇರೋದ್ರಿಂದ, ಇಟ್ ಇಸ್ ನಾಟ್ ಜಸ್ಟ್ ದೆಮ್ ಹೂ ಆರ್ ಸಫರಿಂಗ್, ಇಟ್ ಇಸ್ ದ ಪೀಪಲ್ ಹೂ ಆರ್ ಫೈಟಿಂಗ್ ಆಲ್ಸೋ ಆರ್ ಸಫರಿಂಗ್ ಬಿಕಾಸ್ ಆಫ್ ದಟ್. ಯಾರು ಹೋರಾಟ ಮಾಡ್ತಾ ಇದಾರೆ, ಅಲ್ಲ ಅದು ಕರೆಕ್ಟ್, ಯಾರು ಹೋರಾಟ ಮಾಡ್ತಾ ಇದಾರೆ ಅವ್ರ ಪರ್ಪಸ್ ಡಿಫೀಟ್ ಆಗ್ತಾ ಇದೆ ಬಿಕಾಸ್ ದೇ ಆರ್ ನಾಟ್ ಜಾಯ್ನಿಂಗ್ ಇನ್. ಅಚ್ಯುತ ಜೋಯ್ಸ್ ಅವರೇ, ಓನ್ಲಿ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಹಿಯರ್ ಇಸ್ ದಟ್ ಇವಾಗ the time has come for NCB depositors, Vashishta depositors and ಇದು ಗುರು ರಾಘವೇಂದ್ರ ಬ್ಯಾಂಕ್ ಡೆಪಾಸಿಟರ್ಸ್, ಇನ್ನೂ ಯಾವ್ದಾರ ಬ್ಯಾಂಕ್ ಇದೆಯಾ, ಎಲ್ಲಾರು ಒಟ್ಟಿಗೆ ಬಂದು, ಸುಶ್ರುತಿ ಅಂತ ಒಂದಿದೆ, ಆಮೇಲೆ ಕಣ್ಣವ ಇದೆ, ಈ ತರ ಬೇಕಾದ ಸಂಸ್ಥೆಗಳಿದೆ, ಎಲ್ಲಾರು ಜಾಯಿನ್ ಆಗಿ ಫೈಟ್ ಮಾಡಬೇಕು. ಬಟ್ ಐ ಥಿಂಕ್ ಸಿಚುವೇಶನ್ ಇಸ್ ದ ಸೇಮ್ ಬಿಕಾಸ್ ಅಲ್ಲ ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ,
most of these institutions, depositors population and depositors demography is almost the same. ಒಂದೇ ತರದ ಡಿಪಾಸಿಟರ್ಸ್ ಇದಾರೆ. ಅಯ್ಯೋ ನಾನ್ ದುಡ್ಡು ಹಾಕ್ಬಿಟ್ಟು ಮೋಸ ಆಗ್ಬಿಟ್ಟಿದೀನಿ ಅಂತ ಮನೇಲಿ ಕೂತ್ಕೊಂಡು ತಪಸ್ ಮಾಡ್ತಾ ಕೂತಿದ್ದಾರೆ. ಬಟ್ ಸ್ಪೆಸಿಫಿಕಲಿ ಏನ್ ಹೇಳ್ಬೇಕು ಅಂದ್ರೆ ಅಚ್ಯುತ ಜೋಯ್ಸ್ ಅವ್ರು ಇದಾರ. ಇದಾರೆ. ಅಚ್ಯುತ ಜೋಯ್ಸ್ ಅವರೇ, ನಿಮ್ಮ ಬಿಕಾಸ್ NCB and Guru Raghavendra Bank are both cooperative banks and they are in the same constituency. I request you to bring the depositors, your depositors, and collaborate with Harish and bring our Guru Raghavendra Bank depositors together for a protest. This has to be done together. Nimdralli, I haven't caught up on the latest status, what is happening anta, but it looks like you are still waiting for the DICGC amount to be disbursed to all of you. ಎಲ್ಲಾರ್ಗೂ ಆಯ್ತಾ? DICGC ಎಲ್ಲರಿಗೂ ಆಲ್ಮೋಸ್ಟ್ ಸಮ್ ನೇಮ್ ಮಿಸ್ಟೇಕ್, ನೇಮ್ ಮಿಸ್ ಮ್ಯಾಚ್, ಅಕೌಂಟ್ ನಂಬರ್ ಪ್ರಾಬ್ಲಮ್ ಇಂಥದ್ದು ಮಾತ್ರ ಪೆಂಡಿಂಗ್ ಇದೆ. ಯಾರ್ಯಾರು ಇದೆ ಈಗ ಜೋಸ್ರೆ, ಇವಾಗ ನಿಮ್ಮದ್ರಲ್ಲಿ DICGC ಅಮೌಂಟ್ ಫಾರ್ ಟೆಕ್ನಿಕಲ್ ರೀಸನ್ಸ್ ಬಿಟ್ಬಿಡಿ, ಬಟ್ ಆರ್ ದೇರ್ ಎನಿ ಡಿಪಾಸಿಟರ್ಸ್ ಹೂ ಆರ್ ನಾಟ್ ಗಿವನ್ DICGC ಮನಿ ಬಿಕಾಸ್ ದೇ ಹ್ಯಾಡ್ ಲೋನ್ಸ್, ಆತರದ್ ಏನಾದ್ರು ರೀಸನ್ಸ್ ಅಲ್ಲಿ ಏನಾದ್ರು ಆಗಿದ್ಯಾ? ಯಾರಿಗಾದ್ರೂ ಬ್ಲಾಕ್ ಆಗಿದ್ಯಾ? ಅಂತದ್ದು ಇದೆಲ್ಲ ಹೋಲ್ಡ್ ಮಾಡಿದ್ದಾರೆ, ಕೆಲವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಒಂದ್ 2-3 ಕೇಸ್ ನಾನು ಕಮ್ ಅಕ್ರಾಸ್. ಹೌದು, ಅಪ್ಲೈ ಆಗಿದ್ರು ಕೂಡ ಅಮೌಂಟ್ ಬಂದಿದ್ರು ಕೂಡ ಅವ್ರದ್ದು ಲೋನ್ ಇದ್ರೆ ಅದನ್ನ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಉಳಿದಿದ್ದ ಹಣ ಮಾತ್ರ ಕೊಡ್ತಾ ಇರೋದು, ಈ ತರ ಆಗಿದೆ. ಸೊ ಅನ್ಜಸ್ಟ್ಲಿ ಯಾರಿಗಾದ್ರೂ ನಿಲ್ಸಿದಾರ ದುಡ್ಡು? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಇಲ್ಲ. ಅಂದ್ರೆ ಇಲ್ಲ ಇವ್ರದೇ ಮಿಸ್ಟೇಕ್ಸ್, ಡಿಸ್ಪ್ಯೂಟೆಡ್ ಇರ್ಲಿಕ್ಕಿಲ್ಲ. ಬಟ್ ನಾ ಹೇಳದ್ನಲ್ಲ, ಏನಾದ್ರು ಇವ್ರದೇ ಮಿಸ್ಟೇಕ್ ಇಂದ ಆಗಿರುತ್ತೆ. ಪಾಸ್ಬುಕ್ ಯಾರೋ ಟೆಕ್ನಿಕಲ್ ಗ್ರೌಂಡ್ಸ್, KYC ಕ್ಲಿಯರೆನ್ಸ್ ಇರುವಂತದ್ದು, ಹೆಸರು ಅಡ್ಜಸ್ಟ್, ಇದು ಇನಿಷಿಯಲ್ಸ್ ಆತರದ್ದು ಆಧಾರ್ ಕಾರ್ಡ್ ಅಲ್ಲಿ ಆತರದ್ದು ಟೆಕ್ನಿಕಲ್ ರೀಸನ್ಸ್. ಬಟ್ ಡಿಸ್ಪ್ಯೂಟೆಡ್ ಯಾವ್ದು ಇಲ್ಲ ಅಲ್ವಾ ನಿಮ್ದ್ರಲ್ಲಿ? ಇಲ್ಲ ಯಾವ್ದು ಇಲ್ಲ. ನಮ್ ಬ್ಯಾಂಕ್ ಅಲ್ಲಿ ಸುಮಾರು ಇದೆ, ನಮ್ ಬ್ಯಾಂಕ್ ಅಲ್ಲಿ ಸುಮಾರು ಒಂದು 100 ಕೇಸ್ ಇದೆ ಅಂತ ಡಿಸ್ಪ್ಯೂಟೆಡ್. ಅಚ್ಯುತ್ ಜೋಯ್ಸ್ ಅವರೇ, ನಿಮ್ಮ ಹತ್ರ ಡಿಫಾಲ್ಟರ್ಸ್ ಎಲ್ಲ ಲಿಸ್ಟ್ ಇದೆಯಾ? ಹೌದು, ಎಕ್ಸಾಸ್ಟಿವ್ ಲಿಸ್ಟ್ ಮಾಡ್ಕೊಂಡಿದೀವಿ ನಾವು. ಅದರಲ್ಲಿ ಫಾಲೋಯಿಂಗ್ ಅಪ್. ಅದರಲ್ಲಿ ಹ್ಯಾವ್ ಯು ಸೀನ್ ಹೌ ಮೆನಿ ಆಫ್ ದ ಡಿಫಾಲ್ಟರ್ಸ್ ಇನ್ ದಟ್ ಲಿಸ್ಟ್ ಹ್ಯಾವ್ ಗಾಟ್ DICGC? Can you check that? ಇಲ್ಲ, ಆ ತರದ್ ಯಾವ್ದು ನಮಗೆ. ಇವರೆಲ್ಲ ದೊಡ್ಡವರಾಗಿರೋ 80ರಿಂದ 100 ಜನ, ಆ ಮಟ್ಟದ ಎಲ್ಲ ದೊಡ್ಡ ಕೊಳಗಳು, ಎಲ್ಲ ಕೋಟ್ಯಾಂತರ ರೂಪಾಯಿ ಇರೋಂಥವ್ರು, ಅವ್ರು ಯಾರು, ಅವ್ರ ಫಂಡ್ಸ್ ಇಲ್ಲಿ ಇಟ್ಟಿರೋಂಥವ್ರು ಯಾರು ಇಲ್ಲ. ಇದ್ದಿದ್ರೆ ಎಷ್ಟೊಂದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಏನ್ ಬೇಕು ಅಂದ್ರೆ ಆತರ ಡಿಫಾಲ್ಟರ್ಸ್ಗೂ DICGC ಸಿಕ್ಕಿದ್ಯಾ ಅಂತ? ಇರ್ಲಿಕ್ಕಿಲ್ಲ. ನನ್ಗೆ ಗೊತ್ತಿರೋ ಹಾಗೆ 99.9% ಇಲ್ಲ. ಇಷ್ಟೊತ್ತಿಗಾಗ್ಲೇ ಅವ್ರದ್ದು ಏನಾದ್ರು FD ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಆಗೋಗಿರತ್ತೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಹರೀಶ್ ಏನ್ ಹೇಳ್ತಾ ಇದಾರೆ ಇವರು? ಅರ್ಥ ಆಗ್ತಾ ಇಲ್ಲ ನಂಗೆ. ಅವ್ರು ಏನ್ ಹೇಳ್ತಾ ಇದಾರೆ, ಈಗ ಅಲ್ಲಿ ಇದ್ದಿದ್ದೆಲ್ಲ ದೊಡ್ಡ ಡಿಫಾಲ್ಟರ್ಸ್ ಲಿಸ್ಟ್ ಎಲ್ಲ ಇದೆಯಲ್ಲ, ಅವ್ರ ಡಿಫಾಲ್ಟರ್ಸ್ ಲಿಸ್ಟ್ ಅಲ್ಲಿ ಇರೋರ್ದು ಅವ್ರದ್ದು ದೊಡ್ಡ ಅಮೌಂಟ್, ಅದನ್ನ ಇವ್ರು ಹಿಂದೆ ಹೇಳಿದ್ರಲ್ಲ, ಈಗ ಯಾರ್ಯಾರದು ಲೋನ್ಸ್ ಇದೆಯಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋದು ಆ ತರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಹೌದು, ಎಕ್ಸಾಕ್ಟ್ಲಿ. ಲೆಟ್ಸ್ ಸೇ ಒಂದು ಎಕ್ಸಾಂಪಲ್, ABCD ಒಂದು ಕಂಪನಿ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ನೀವು ಹೇಳ್ತಾ ಇರೋದು? ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಅಡ್ಜಸ್ಟ್ ಮಾಡ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅವ್ರು ದುಡ್ಡು ಹೋಗಿರಲ್ಲ, ಲೋನ್ ಅಡ್ಜಸ್ಟ್ ಮಾಡ್ಬಿಟ್ಟಿರ್ತಾರೆ ಅಂತ. ಅಂದ್ರೆ ಡಿಫಾಲ್ಟ್ ಆಗಿದ್ರೆ ಎಲ್ಲ ಅಡ್ಜಸ್ಟ್ ಆಗೋಗಿರುತ್ತೆ ಆಲ್ರೆಡಿ. ಫಾರ್ ಎಕ್ಸಾಂಪಲ್, ABCD ಒಂದು ಕಂಪನಿ ಇದೆ, ಅವ್ರದ್ದು ಒಂದು 25 ಲಕ್ಷದ ಒಂದು ಡೆಪಾಸಿಟ್ ಇದೆ, ಅದಕ್ಕೇನು ಲೋನ್ ತಗೊಂಡಿಲ್ಲ. ಆದ್ರೆ ಆ ಕಂಪನಿ ಲೋನ್ ತಗೊಂಡು ಡಿಫಾಲ್ಟರ್ ಆಗೋಗಿದ್ದಾರೆ. ಆ 25 ಲಕ್ಷ ಏನಿದೆ ಆಲ್ರೆಡಿ 2.5 ಕೋಟಿ ಲೋನ್ಗೆ ಅಡ್ಜಸ್ಟ್ ಆಗೋಗಿರುತ್ತೆ. ಅವರು DICGC ಈ ಹಂತಕ್ಕೆ ಬರೋಕಿನ ಮುಂಚೆನೆ ಯಾವತ್ತೂ ಅಡ್ಜಸ್ಟ್ ಆಗೋಗಿರುತ್ತೆ. ಸಾಧ್ಯನೇ ಇಲ್ಲ ಅಂದ್ರೆ ನಿಮ್ ಬ್ಯಾಂಕ್ ಇವಾಗ ಏನ್ ಸ್ಟೇಟಸ್ ಸರ್ ನಿಮ್ದು? ತಾನೇ ಕೋಆಪರೇಟಿವ್ ಬ್ಯಾಂಕ್. ಗಿವ್ ಮಿ ದ ಶಾರ್ಟ್ ಸಮರಿ ಆಫ್ ಯುವರ್ ಸ್ಟೇಟಸ್ ಪ್ಲೀಸ್. ನನ್ಗೆ ಯಾಕಂದ್ರೆ ಐ ಹ್ಯಾವನ್ಟ್ ಬೀನ್ ಏಬಲ್ ಟು ಫಾಲೋ ಅಪ್ ಆನ್ ಯುವರ್ ಬ್ಯಾಂಕ್. TJSB ಅವ್ರದ್ದು ಏನಂದ್ರೆ ಸ್ವಲ್ಪ ಸ್ಟಿಫ್ ಕಂಡೀಷನ್ಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್.
ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಂಕ್ ಅಗೇನ್ ಮುಂಬೈ ಬೇಸ್ಡ್ ಬ್ಯಾಂಕ್ ಬಂದಿದೆ. ಅವ್ರದ್ದು ಬೋರ್ಡ್ ಮೀಟಿಂಗ್ ಆಗಿದೆ. ಅಂದ್ರೆ ಅವ್ರದ್ದು ನಮ್ಮಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ NCBಗೆ. ಮತ್ತೆ ಅವ್ರ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಸಿಕ್ಕಿದೆ ಈಗ. ಸೊ ಅದು ನೆಕ್ಸ್ಟ್ ಪ್ರೋಸೆಸ್ ಮೋಸ್ಟ್ ಪ್ರಾಬ್ಲಿ ಆಡಿಟ್ ಸ್ಟಾರ್ಟ್ ಆಗ್ಬೇಕು. ಓಕೆ, ಸೊ ನಿಮ್ಗೆ ಹೋಪ್ ಇದೆಯಾ ಇನ್ನು ಅದು ಗೋ ಥ್ರೂ ಆಗತ್ತೆ ಅಂತ? ಏನ್ ನನಗೆ ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್, ಪರ್ಸನಲಿ ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಗೋ ಥ್ರೂ. ಇಲ್ಲ ಇವರಲ್ಲ ಅಂತಂದ್ರೆ ಇನ್ನೊಬ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು. ಅದಕ್ಕೂ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ದೀಸ್ ಪೀಪಲ್ ವಾಂಟ್ ಟು ಟೇಕ್ ಒನ್ ಬೈ ಒನ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಲಿಟಲ್ ಸ್ಲೋ ಅನ್ನೋಗಲ್ಲ, ಒಂದು ನಾರ್ಮಲ್ ಪೇಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಕರ್ಕೊಂಡ್ ಬಂದ್ಬಿಡ್ಬೋದಾಗಿತ್ತು ಇಷ್ಟೊತ್ತಿಗೆ. ಬಟ್ ದೇ ವಾಂಟ್ ಟು ಗೋ ಒನ್ ಬೈ ಒನ್. What is the role of Mr. Tejasvi Surya and Mr. Ravi Subramanya in all this? Ravi Subramanya, nothing, frankly. He is kind of ನಮಗೆ ಅದರಿಂದ ತೊಂದರೆನೂ ಇಲ್ಲ, ಲಾಭನೂ ಇಲ್ಲ. ಬಟ್ ಆದ್ರೆ ಒಂದು ಸಿಂಪತಿ ತೋರಿಸ್ತಾರೆ ಅನ್ನೋದು ಬಿಟ್ರೆ ಅದರಿಂದ ಇನ್ನೇನು ಹೆಚ್ಚಿಗೆ ಲಾಭ ಆಗ್ಲಿಕ್ಕಿಲ್ಲ. ಅವ್ರೇನ್ ಹೇಳ್ತಾರೆ, ತೇಜಸ್ವಿ ಸೂರ್ಯ ಅಲ್ಲ, ರವಿ ಸುಬ್ರಹ್ಮಣ್ಯ ವಾಂಟ್ಸ್ ಟು ಟೇಕ್ ಹಿಸ್ ಹ್ಯಾಂಡ್ಸ್ ಆಫ್. ಯಾಕೆ ಅಂತಂದ್ರೆ ಮೋಸ್ಟ್ಲಿ ಇದರಲ್ಲಿ ಗುರುರಾಘವೇಂದ್ರಲ್ಲಿ ಸ್ವಲ್ಪ ಕಹಿ ಅನುಭವ ಆಗಿದೆ. ಅಲ್ಲಿ ಜನಗಳಿಗೆ ಓವರ್ ಪ್ರಾಮಿಸ್ ಮಾಡೋ ಅಥವಾ ಏನೇನೋ ಆಗಿ ಏನೇನೋ ಹೋಪ್ಸ್ ಇಟ್ಕೊಂಡು ಅದೇನೋ ಆಗಿಲ್ಲ, ಅಲ್ಲಿ ಹೊಡೆತ ತಿಂದಿದ್ದಾರೆ. ಸೊ ಹಾಗಾಗಿ NCB ಮುಟ್ಟೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದಲ್ಲದೆ ನಮ್ ಕಾನ್ಸ್ಟಿಟ್ಯೂನ್ಸಿ ಬರಲ್ಲ ಅನ್ನೋದೊಂದು ಅವ್ರಿಗೆ. ಏನಕ್ಕೆ ಒಂದು ರೋಡ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಒಂದು ರೋಡ್ ಅಲ್ಲಿ ನಮ್ಮ NCB ಹೆಡ್ ಕ್ವಾರ್ಟರ್ಸ್ ಇರೋ ರೋಡ್ ಇವ್ರಿಗೆ ಸೇರುತ್ತೆ. ಯಾರದು ಗರುಡಾಚಾರ್ಯಕ್ಕೆ ಬರುತ್ತೆ, ಚಿಕ್ಕಪೇಟೆಗೆ ಬರುತ್ತೆ. ಒಂದು ರೋಡ್ ಹಿಂದೆನೋ 2 ರೋಡ್ ಹಿಂದೆನೋ ಅಲ್ಲಿಂದ ಶುರು ಆಗತ್ತೆ ಗಾಂಧಿ ಬಜಾರ್, ಇದು ಬಸವನಗುಡಿ ಕಾನ್ಸ್ಟಿಟ್ಯೂನ್ಸಿ. ಹಾಗಾಗಿ ಅದೊಂದು ವೆರಿ ನೈಸ್ ಎಕ್ಸ್ಕ್ಯೂಸ್ ಹಿ ಹಸ್ ಗಾಟ್. ಬಟ್ ಸ್ಟಿಲ್ ಅವರಿಂದ ತೊಂದರೆನೂ ಏನಿಲ್ಲ ನಮ್ಗೆ. ಬಟ್ ತೇಜಸ್ವಿ ಸೂರ್ಯ ಅಂದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗಬಹುದು ಅಂತ ಆಗಿದೆ. ಸಣ್ಣ ಪುಟ್ಟ ಮುಂದೆ ಆಗಬಹುದು ಅಂತ ಅನ್ಕೊಂಡಿದೀವಿ. ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು DICGC ರೀಪೇಮೆಂಟ್ ಏನಿದೆ 5 years ಇನ್ಸ್ಟೆಡ್ ಆಫ್ ದಟ್ 10 years ಕೇಳಬಹುದು ಅಂತ ಒಂದು ಇದಿದೆ ಬ್ಯಾಂಕ್ ಅವರು. ಅದಕ್ಕೆ ಹೆಲ್ಪ್ ಬೇಕಾಗತ್ತೆ ನಮ್ಗೆ, ಅದನ್ನ ಮಾಡಿಸ್ಕೊಡ್ಬೇಕು. ಪ್ಲಸ್ ಈಗ ಪ್ರಾವಿಷನಿಂಗ್ ಅಂದ್ರೆ ಆಲ್ ಬ್ಯಾಡ್ ಲೋನ್ಸ್ ಪ್ರಾವಿಷನ್ ಮಾಡ್ತಾ ಹೋಗ್ಬೇಕು. ನಮ್ ಬ್ಯಾಂಕ್ ತಗೊಂಡ್ಮೇಲೆ ನಮ್ ಬ್ಯಾಂಕ್ ಅಲ್ಲಿ ಇರೋ ಲಾಸ್ ನ ಅವ್ರು ಹೊಸ ಬ್ಯಾಂಕ್ ಅವ್ರು ಪ್ರಾವಿಷನ್ ಮಾಡ್ಬೇಕು ಅವ್ರ ಬುಕ್ಸ್ ಅಲ್ಲಿ. ಆ ಪ್ರಾವಿಷನ್ ಮಾಡೋದಕ್ಕೆ 10 ವರ್ಷ ಟೈಮ್ ಕೇಳಿ ಅನ್ನೋ ಒಂದು ಕೇಳೋ ಚಾನ್ಸಸ್ ಇದೆ. ಇನ್ಸ್ಟೆಡ್ ಆಫ್ 5 years 3 years ಇಲ್ಲ 5 years ಎಲ್ಲ ರೈಟ್ ಆಫ್ ಮಾಡ್ಬೇಕು ಅವರು. ರೈಟ್ ಆಫ್ ಅಲ್ಲ, ಬೇಸಿಕಲಿ ಪ್ರಾವಿಷನ್ ಮಾಡ್ಬೇಕು ಅವರು. ಅದನ್ನ 3 years ಇಲ್ಲ 5 years ಬದಲು 10 years ಕೇಳೋ ಒಂದು ಸಾಧ್ಯತೆಗಳಿದೆ ಮರ್ಜ್ ಆಗೋ ಟೈಮ್ ಅಲ್ಲಿ. ಅದಕ್ಕೆ RBI ಅವ್ರನ್ನ ಯಾರ ಕನ್ವಿನ್ಸ್ ಮಾಡ್ಬೇಕಲ್ಲ ಇದನ್ನ, ಅದು ಇಂಪಾರ್ಟೆಂಟ್. ಅದಕ್ಕೆ ಇಂಥವ್ರ MP MLA ಮೇನ್ ಅವರೇ ಮಾಡಿಸ್ಬೇಕು. ಅದಕ್ಕೆ ಅಮಿತ್ ಶಾ ಲೆವೆಲ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಮಾಡಿಸ್ಬೇಕಾಗತ್ತೆ. ಸೊ ಅವಾಗ ಒಂದು ವರ್ಬಲ್ ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ, ನಾನೇ ಬೇಕಾದ್ರೆ ಮುಂಬೈಗೆ ಬಂದ್ಬಿಡ್ತೀನಿ, ನಾವೆಲ್ಲ ಹೋಗೋಣ ಮಾಡೋಣ ಅಂತ ಹೇಳಿದ್ದಾರೆ. ಆ ಹಂತಕ್ಕೆ ಬಂದಾಗ ಒಂದು ವರ್ಬಲ್ ಅಶ್ಯೂರೆನ್ಸ್. It's a different matter that you will not even get an extra potato in the RBI canteen with yourself. That's of course it is for you to experience it in future. ನೋಡೋಣ ಸರ್, ನಾನು ಓವರ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸಿಕ್ಕರೆ ಸಹಾಯ, that is better, that is good. ಇಲ್ಲ ಅಂದ್ರೆ ತೊಂದರೆ ಎಲ್ಲ ನಮ್ಮ ಇರುತ್ತೆ. ಹಾಗೆ ಈಗ ತೇಜಸ್ವಿ ಸೂರ್ಯ ಅವ್ರು ಕರ್ಕೊಂಡು ಹೋಗ್ಲಿ ಅಮಿತ್ ಶಾ ಹತ್ರ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗೋಣ. ಫೈನಾನ್ಸ್ ಸೆಕ್ರೆಟರಿ ಕರ್ಕೊಂಡು ಹೋಗ್ಲಿ ನಾವೇ ಡೈರೆಕ್ಟ್ ಆಗಿ ಹೋಗೋಣ ಅಷ್ಟೇ. ಪ್ಲಾನ್ ಅದನ್ನ ಈಗ ತೇಜಸ್ವಿ ಸೂರ್ಯ should be your plan B, not plan A. Okay. ಅಲ್ಲ, ನನ್ಗೆ ಅಚ್ಯುತ್ ಜೋಯ್ಸ್ ಅವ್ರು ಹೇಳಿದ್ದು 5 ವರ್ಷ 10 years DICGC. ಅದು ಆರ್ ಯು ಟಾಕಿಂಗ್ ಅಬೌಟ್ ದ ಚೇಂಜ್ ದಟ್ ಇಸ್ ರಿಕ್ವೈರ್ಡ್ ಟು ದ ಆಕ್ಟ್, DICGC ಆಕ್ಟ್? ಅದು ಇನ್ನೊಂದು ಟ್ಯಾಂಜೆಂಟ್ ಮೇಡಮ್, ಅದು ಇನ್ನೊಂದು ಪಾಲಿಸಿ. ಇಲ್ಲ ಅದಲ್ಲ, ಅದು ಡಿಫ್ರೆಂಟ್. ಇಲ್ಲಿ ಅವರು ಸ್ಪೆಷಲ್ ಪ್ರಾವಿಷನ್ ಮಾಡ್ಬೇಕಾಗತ್ತೆ. ಅಮಾಲ್ಗಮೇಷನ್ ಅನೌನ್ಸ್ ಅಲ್ಲ ಅಚ್ಯುತ್ ಜೋಯ್ಸ್ರೆ ಇವಾಗ ಲೇಟೆಸ್ಟ್ ನನ್ಗೆ ಏನ್ ಇನ್ಫಾರ್ಮೇಶನ್ ಬಂದಿದ್ದಂದ್ರೆ, ವೆನ್ ಎನಿ ಬ್ಯಾಂಕ್ ಅವ್ರಿಗೆ ಆಕ್ಟ್ ಅಲ್ಲಿ ರೆಪೋ ರೇಟ್ 2% ಎಕ್ಸ್ಟ್ರಾ ಅದು ಇದು ಏನೇನೋ ಪ್ರಾವಿಷನ್ಸ್ ಎಲ್ಲ ಇದೆ. ದಟ್ ಈಸ್ ದ ಪವರ್ ದಟ್ ದೇ ಹ್ಯಾವ್ ಅಟ್ ದೇರ್ ಡಿಸ್ಕ್ರಿಷನ್. ಬಟ್ ಜನರಲಿ ವೆನ್ ಮ್ಯಾನೇಜ್ಮೆಂಟ್ ಆಫ್ ದ ಬ್ಯಾಂಕ್ ಸಿಟ್ಸ್ ಡೌನ್, they say we will not be in a position to pay the interest and we want it in such a long term. ಆ ತರದ್ ಕೂತ್ಕೊಂಡು ನೆಗೋಷಿಯೇಟ್ ಮಾಡಿದ್ರೆ
they will be amenable to such provisions. ಹೌದು ಹೌದು ಸರ್, ಹೌದು. ದೇ ಆರ್ ಸೊ ಓಪನ್. ಅದಕ್ಕೆ ನಮ್ಮ ದೇ ಆರ್ ಬ್ಯಾಂಕ್ ಓಪನ್. ವಿಷಯದಲ್ಲಿ ಏನಾಯ್ತು, our administrator did not properly negotiate, which was in the interest of depositors. He was more into destroying the bank. ಅಲ್ಲ, ನನಗೆ ಏನು ಕ್ಯೂರಿಯಾಸಿಟಿ, ಬಟ್ ನನಗೆ ಕ್ಯೂರಿಯಾಸಿಟಿ ಇರೋದು, ಓಕೆ, ಐ ಅಗ್ರಿ ದಟ್ ಬಾರ್ಡರ್ ಲೈನ್ ಅಲ್ಲಿ ಇದೆ, NCB ಮೇ ಬಿ ಇನ್ ಉದಯ್ ಗರುಡಾಚಾರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಅಂತ, ಬಟ್ ಇವನ್ ಹ್ಯಾವಿಂಗ್ ದಟ್ ಇಟ್ ಈಸ್ ಇನ್ ಉದಯ್ ಗರುಡಾಚಾರ್ಸ್ ಕಾನ್ಸ್ಟಿಟ್ಯೂಯನ್ಸಿ, ನನಗೆ ಕ್ಯೂರಿಯಾಸಿಟಿ ಇರೋದು ಏನು ಅಂದ್ರೆ, why were these three people, if you remember in Guru Raghavendra Bank, Ravi Subramanya, Tejasvi Surya, Uday Garodachar, ಮೂರ್ ಜನನು at the outset itself, January 10th, 2020, 440 ವೋಲ್ಟ್ ಶಾಕ್ ಹೊಡೆದಿದ್ದಲ್ಲ ರಾಘವೇಂದ್ರ ಬ್ಯಾಂಕ್, ಅಲ್ಲ, ಸೆಕ್ಷನ್ 440 ವೋಲ್ಟ್ ಶಾಕ್ ಹೊಡೆದಿದೆ ಅವ್ರಿಗೆ. ಬಟ್ ದಟ್ ಆಕ್ಚುಲಿ ಡಿಡ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಟು ದಮ್. ನಾವು ಸುಮ್ನೆ ನಾನ್ ಯಾಕೆ ಕೊಚ್ಚೆಲ್ ಕಾಲ್ ಹಾಕ್ಬಿಟ್ಟು ನನ್ ಕಾಲ ಗಲೀಜ್ ಮಾಡ್ಕೊಳ್ಳಿ, ನನ್ಗೆ ಏನು ಇಲ್ಲದೆ ಆರಾಮಾಗಿರ್ಬೋದಲ್ಲ ನಾನು ಅಂತ ಅವ್ರದ್ದು, ದಟ್ ಇಸ್ ದೇರ್ ಥಿಂಕಿಂಗ್. ಅದು I don't think so. I don't think so. There is something more to it. ಗರುಡಾಚಾರ್ಗಿನ್ನು There is nothing more. ಅಂದ್ರೆ ನನಗೆ ಗರುಡಾಚಾರು ನಾನು ಕೇಳ್ಪಟ್ಟಿರೋದೇನಂದ್ರೆ, ಹಿ ಮೇ ಗಿವ್ ಯು ಲಾಟ್ ಆಫ್ ವರ್ಬಲ್ ಸಿಂಪತಿ, ಆಮೇಲೆ ಸುಮ್ಮನೆ ಆಗಿ ಹೋಗ್ತಾರೆ. ಇನ್ನು ಬೇಕಾದ್ರೆ ಒಂದ್ 50,000 ಬೇಕು ಸರ್, ಅವ್ನು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಊಟ ಕೊಡಿಸ್ಬಿಡಿ ಎಲ್ಲಾ ಅಟೆಂಡ್ ಮಾಡೋರಿಗೆ ಅಂದ್ರೆ ಬೇಕಾದ್ರೆ 50,000 ಕೊಟ್ಬಿಟ್ಟು ಅವ್ರಿಗೆ ಊಟ ಅರೇಂಜ್ ಮಾಡ್ಬಿಡ್ತಾರೆ. ಬಟ್ ಮಿಕ್ಕಿದೇನು ಮಾಡಲ್ಲ ಅನ್ನೋ ಒಂದು ಅಲ್ಲಿಂದ ನನಗೆ ಬಂದಿದ್ ಸಿಗ್ನಲ್. ಸೊ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇಲ್ಲ ಅಲ್ಲಿ. ಹಾಗಾಗಿ ನಾವು ಸರ್, ನಾನು ಒಂದು ಕ್ಲಾರಿಟಿ ಇದೆ, ನಮ್ಗೆ ಯಾರ್ಯಾರನ್ನ ಉಪಯೋಗಿಸ್ಕೊಳಕ್ ಆಗತ್ತೋ ಅವ್ರನ್ನೆಲ್ಲ ಉಪಯೋಗಿಸ್ಕೋಬೇಕು. ಆಮೇಲೆ ಯಾವ್ದು ಬೇಡದ ಮೀಟಿಂಗ್ ಇರುತ್ತೋ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು, ಯಾವ್ದೇ ಬೇಡದ ಆಕ್ಟಿವಿಟಿ ಇರುತ್ತೋ ಮಾಡಕ್ ಹೋಗ್ಬಾರ್ದು. ವಿ ಶುಡ್ ಬಿ ವೆರಿ ಫೋಕಸ್ಡ್. ಯಾವ ಆಕ್ಟಿವಿಟಿ ಹೆಲ್ಪ್ ಆಗುತ್ತೋ ಆ ಆಕ್ಟಿವಿಟಿ ಮಾತ್ರ ಮಾಡ್ಬೇಕು. ಅಂಡ್ ವಿ ಶುಡ್ ಬಿ ಫೋಕಸ್ಡ್. ನಮ್ಮ ಫೋಕಸ್ ಏನು ಅಂತಂದ್ರೆ 2 things: NPA ರಿಕವರಿ ಪ್ಲಸ್ ಮರ್ಜರ್. ಸರ್, NPA ರಿಕವರಿಯಿಂದ ನೀವು ಬ್ಯಾಂಕ್ ರಿವೈವ್ ಆಗೋದಿಲ್ಲ ಸರ್. NPA ರಿಕವರಿ ಶುಡ್ ಬಿ ದ ಟಾಸ್ಕ್ ಆಫ್ ದ ನ್ಯೂ ಮ್ಯಾನೇಜ್ಮೆಂಟ್. It will never be the task of this management. These people cannot do it. ಸರ್, ಒನ್ ಪಾಯಿಂಟ್, ಅಚ್ಯುತ್ ಜೋಯ್ಸ್ ಅವರೇ, NPA ರಿಕವರಿ ಮಾಡಕ್ ಆಗಿದ್ದಿದ್ರೆ ಈ ಕರೆಂಟ್ ಮ್ಯಾನೇಜ್ಮೆಂಟ್ ಗೆ, then your bank would not have been under section 35A. First you need to understand that. So ಅವರಿಗೆ it is not because of timeline. ಅವ್ರಿಗೆ ಆ ಡಿಫಾಲ್ಟರ್ಸ್, ದೇ ಆರ್ ವಿಲ್ಫುಲ್ ಡಿಫಾಲ್ಟರ್ಸ್. ಇಟ್ ಈಸ್ ವೆರಿ ಹಾರ್ಡ್ ಅನ್ಲೆಸ್ ನೀವು ಇವರು ರೆಡ್ಡಿಗಳೆಲ್ಲ ಯೂಸ್ ಮಾಡಿದಾರಲ್ಲ, ಗೂಂಡಾಯಿಸಮ್ ಯೂಸ್ ಮಾಡಿ ಆ ತರ ಸ್ಟ್ರಾಂಗ್ ಆಗಿದ್ರೆ, ಯಾವ್ದೋ ಆಂಧ್ರಲ್ಲೆಲ್ಲ ಕೋಆಪರೇಟಿವ್ ಬ್ಯಾಂಕ್ ರಿವೈವ್ ಮಾಡಿದ್ರಲ್ಲ, ಅಲ್ಲೆಲ್ಲ ಹಂಗೆ ಮಾಡೋದು ರಾಯಲಸೀಮಾಲೆಲ್ಲ. ಆ ತರ ಆಗದೆ ಹೋದ್ರೆ, ಆ ತರ ಮಾಡದೆ ಹೋದ್ರೆ ಯಾರಿಗೂ ಆಗಲ್ಲ. ನಮ್ಮ ಮ್ಯಾನೇಜ್ಮೆಂಟ್ಗೆ ಎಲ್ಲಿಂದ ಆಗತ್ತೆ? ಅಂಡ್ the reason that the management is not recovering is they could be hand in glove with these willful defaulters. Your management is hand in glove with these willful defaulters. ನೀವು NCB management That is pretty evident. That is pretty evident. That is pretty evident. That even Joyce Runu adana he accepts. If they were not hand in glove with these defaulters, ಇದರ ವಿಲ್ಫುಲ್ ಡಿಫಾಲ್ಟರ್ ಸುಮ್ನೆ ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಅವರು. ಇಲ್ಲ, ಅದನ್ನೇ ಮೇಡಮ್, ಚೇತನಾ ಮೇಡಮ್, ನಾವು ಏನು ಅಂತಂದ್ರೆ, ಅಂಟಿಲ್ ವಿ ಗೆಟ್ ಕಾಂಕ್ರೀಟ್ ಎವಿಡೆನ್ಸ್ ವಿ ಆರ್ ನಾಟ್ ಗೋಯಿಂಗ್ ಆಫ್ಟರ್ ದಟ್. ಓಕೆ, ಇಲ್ಲಿ ಕರಪ್ಷನ್ ಆಗಿದೆ, ನೀವು ಬೇಕಂತಲೇ ಲೋನ್ ಕೊಟ್ಟಿದ್ದೀರಾ, ವಿಲ್ಫುಲ್ ಡಿಫಾಲ್ಟರ್ ನ ಫಾಲೋ ಅಪ್ ಮಾಡ್ತಿಲ್ಲ ಅಂತ ನಾವು ಆ ರೀತಿ ಮಾಡೋದಕ್ಕಿನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿಯೊಂದು ಆಕ್ಟಿವಿಟಿ ಮಾನಿಟರ್ ಮಾಡ್ತಾ ಇದೀವಿ. ಅವ್ರ ಆಕ್ಷನ್ ಹಾಕಿದ್ರ ಇಲ್ವಾ, ಆಕ್ಷನ್ ಸಿಂಬಾಲಿಕ್ ಪೊಸಿಷನ್ ತಗೊಂಡ್ರ ಇಲ್ವಾ, ಮತ್ತೆ ಇದರಲ್ಲಿ ಕೇಸ್ ಆಗಿದೆಯಾ, ಸರ್ಕೇಸಿ ಆಕ್ಟ್ ಅಲ್ಲಿ ಕೇಸ್ ಹಾಕಿದಿರೋ ಇಲ್ವೋ, ಯಾಕೆ ಹಾಕಿಲ್ಲ, ಈ ರೀತಿ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಈಗ ಆಮೇಲೆ ಅದಲ್ಲದೆ ನಾವುಗಳು ಕೂಡ ಅಂದ್ರೆ ಡಿಫಾಲ್ಟರ್ಸ್ ಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ತಾ ಇದೀವಿ. ಲಾಟ್ ಆಫ್ ಆಕ್ಟಿವಿಟೀಸ್ ಹ್ಯಾಪನಿಂಗ್ ಆನ್ NPA. ಆಗಲ್ಲ ಅಂತ ಹೇಳಕ್ ಹೋಗಲ್ಲ. ಬಟ್ ನೋಡಿ, NPA ಇಂದ ಒಂದು 75 ಕೋಟಿನೇನೋ ಆಚೆ ಬಂದಿದೆ. ಇವಾಗ 77 ಕೋಟಿ ಇರ್ಬೇಕು ಆಸ್ ಆನ್ ಟುಡೇ ಫ್ರಮ್ ದ 1st April. ಅಫ್ಕೋರ್ಸ್ ಸ್ವಲ್ಪ NPA ಒಳಗಡೆನೂ ಹೋಗಿದೆ. ಸೊ ಟೆಕ್ನಿಕಲಿ ಅರೌಂಡ್ 60 crores, ಅರೌಂಡ್ 50 to 60 crores ಇದಾಗಿದೆ. ನೋಡೋಣ. ನಮ್ಮ NPA ಬಿಲೋ 500 ಫಸ್ಟ್ ಟಾರ್ಗೆಟ್.
ನೆಕ್ಸ್ಟ್ ಟಾರ್ಗೆಟ್ ಬಿಲೋ 350 ಈ ತರ ಟಾರ್ಗೆಟ್ ಹಾಕೊಂಡಿದೀವಿ. ಎಫರ್ಟ್ ಬಿಡಬಾರ್ದು ಮೇಡಮ್, ನಾವು ವಿ ಕೆನಾಟ್ ಗಿವ್ ಅಪ್. ಇನ್ನೊಂದೇನು ಅಂತಂದ್ರೆ ನಮ್ಮ ಬ್ಯಾಂಕ್ ಸರಿ ಹಾಕಿ ಎಫರ್ಟ್ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಜಸ್ಟ್ ನೋ ಅಟ್ ದ ಬ್ಯಾಕ್ ಆಫ್ ಯುವರ್ ಹೆಡ್ ದಟ್ ಯುನೋ ಇದು ನಿಮ್ಗೆ ಈ 35A ಸ್ಟೇಟ್ ಬಂದಿರೋ ಕಾರಣಕ್ಕೆ ಯಾಕೆ ಅಂದ್ರೆ NPA, the loans have not been recovered. Absolutely, And sir. why No have the loans not been recovered? Allah, it's a open secret now. It's no more a secret. Everybody knows it. Bad loans were given. They were not followed up. Auction agilla. Auction ಸರಿಯಾಗಿ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೋ ಒಂದು ಸಂಜೆವಾಣಿಲಿ ಇಷ್ಟು ದಿನ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಈ ಕನ್ನಡ ಪ್ರಭಾವಲ್ಲಿ ಮೊನ್ನೆ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಇನ್ಸ್ಟೆಡ್ ಆಫ್ ಸಂಜೆವಾಣಿ ಅಥವಾ ಇನ್ನು ಈ ದಿನನೋ ಆ ದಿನನೋ ಯಾವ್ದೋ ಒಂದು ಸಾಯಂಕಾಲ ನ್ಯೂಸ್ ಪೇಪರ್ ಕೊಡೋ ಅಡ್ವರ್ಟೈಸ್ಮೆಂಟ್ ಆಕ್ಷನ್ಗೆ ಈ ಕನ್ನಡ ಪ್ರಭಾವದಲ್ಲಿ ಕೊಟ್ಟಿದ್ದಾರೆ. ಇಷ್ಟು ದಿನ ಲಾಸ್ಟ್ ಟೈಮ್ ಒಂದ್ಸತಿ ಕೇಳಿದಾಗ ಕನ್ನಡ ಪ್ರಭಾವ ತುಂಬಾ ಕಾಸ್ಟ್ಲಿ, RBI ಅಪ್ರೂವಲ್ ಕೊಡಲ್ಲ, ಅದು ಇದು ಕತೆ ಹೊಡಿತಾ ಇದ್ರು. ಆಮೇಲೆ ಲಾಯರ್ಗೆ ಇಷ್ಟು ದುಡ್ಡು ಕೊಡಲ್ಲ ಅಷ್ಟು ದುಡ್ಡು ಕೊಡಲ್ಲ, ಇವೆಲ್ಲ ಕತೆ ಅಂತ ಗೊತ್ತು ನಮ್ಗೂನು. ಅವರು ಹೊಡಿಲಿ, ಬಟ್ ನಾವು ಫಾಲೋ ಅಪ್ ಮಾಡಿದಾಗ ಅವ್ರ ತಲೆ ಮೇಲೆ ಕೂತಿದೀವಿ. ಈಗ ದಿನಾಗ್ಲೂ ಹೋಗಿ ತಲೆ ಮೇಲೆ ಕೂತ್ಕೊಳ್ಳೋರಿದ್ದಾರೆ. ನಾವು ಅಷ್ಟೇ ಅಲ್ಲ, ದಿನಾಗ್ಲೂ ಹರೀಶ್, ನನಗ್ ಏನ್ ಆಶ್ಚರ್ಯ ಅಂದ್ರೆ ಅಚ್ಯುತ ಜೋಯ್ಸ್ ಅವ್ರೆ, what is bothering me is ಇದು the way RBI operates. First section 35A ಹಾಕಿದ ತಕ್ಷಣ RBI knows that this management is not able to recover the NPA. That means RBI has to just slowly they should make the entire management resign and then appoint an administrator. So why are they letting the existing management to operate ಅನ್ನೋದು? ಇವಾಗ ನಿಮ್ಗೆ 3 ತಿಂಗಳು ಆಯ್ತಲ್ವಾ DICCC ಬರುತ್ತೆ. ಮೇಡಮ್, ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿತ್ತು ಇದರಲ್ಲಿ ನಿಮ್ ಗುರುರಾಘವೇಂದ್ರದಲ್ಲಿ ಏನಾಗಿದೆ, ಮ್ಯಾನೇಜ್ಮೆಂಟ್ ವಾಸ್ ಕಂಪ್ಲೀಟ್ಲಿ ಹ್ಯಾಂಡ್ ಇನ್ ಗ್ಲೋವ್ ವಿತ್ ಯಾರೊಬ್ರು ಹೇಳ್ತಾ ಇದ್ರು ಅಂತ, ಹರೀಶ್ ಅವ್ರು ಹೇಳ್ತಿದ್ರು, ಸ್ಟಾರ್ಟ್ ಮಾಡಿದ್ದೆ ಗುಟಾಲ ಮಾಡಕ್ಕೆ ಅಂತ, ಸ್ಟಾರ್ಟ್ ಮಾಡಿದ್ದೆ ಈ ಬ್ಯಾಂಕ್ ಗುರುರಾಘವೇಂದ್ರ ದುಡ್ಡು ತಿಂದಾಕಕ್ಕೆ ಅಂತ. NCB ಇರಲಿಲ್ಲ, ಆಮೇಲೆ ಬರ್ತಾ ಹಾಳು ಮಾಡಿರೋದು. ಸ್ಟಾರ್ಟ್ ಮಾಡಿ ಗುಟಾಲ ಒಳ್ಳೆ ಕಾರಣಕ್ಕೆ ಒಳ್ಳೊಳ್ಳೆಯವರು ಇದ್ರು, ಡೈರೆಕ್ಟರ್ಸ್ ಒಳ್ಳೊಳ್ಳೆ ಚೇರ್ಮನ್ಗಳಿದ್ರು. ಅದಾದ್ಮೇಲೆ 2012 ಹಾಳಾಗ್ತಾ ಬಂದಿದೆ. ಅಲ್ಲ, ಇವಾಗ ನೋಡಿ, ಮೊನ್ನೆ RBI ಸೋ ಕಾಲ್ಡ್ 100-year-old ಕೋಆಪರೇಟಿವ್ ಬ್ಯಾಂಕ್ ಯಾವ್ದದು ಇವಾಗ SVC ಬ್ಯಾಂಕ್, ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್, ಅದ್ರ ಮೇಲೆ 25 ಲಕ್ಷನೋ ಏನೋ ಇದು ಫೈನ್ ಹಾಕಿದೆ RBI. ಸೊ ಅಲ್ಲ, ಅದೇನಾಗಲ್ಲ, ಅದು ದಟ್ ಇಸ್ ನಾಟ್ ಎ ಬಿಗ್ ನ್ಯೂಸ್. ಪೆನಾಲ್ಟಿ ಹಾಕೋದು ಇಸ್ ನಾಟ್ ಎ ಬಿಗ್ ನ್ಯೂಸ್. ಫಾರ್ ಎಕ್ಸಾಂಪಲ್ HDFC ಹೊಸ ಕ್ರೆಡಿಟ್ ಕಾರ್ಡ್ ಕೊಡ್ಬೇಡಿ ಅಂತ ಅಂದ್ಬಿಟ್ಟು 2 ವರ್ಷನ 1 ವರ್ಷನ ಬ್ಯಾನ್ ಹಾಕಿದ್ರು. ಈ ತರ ಈವನ್ SBI ಪೆನಾಲ್ಟಿ ಹಾಕ್ತಾ ಇರ್ತಾರೆ. ಅಲ್ಲ, ಪೆನಾಲ್ಟಿ ಹಾಕೋದು ಇಟ್ಸ್ ನಾಟ್ ಬಿಗ್ ನ್ಯೂಸ್, ಬಟ್ ಪೆನಾಲ್ಟಿ ಯಾತಕ್ಕೆ ಹಾಕ್ತಾ ಇದಾರೆ, ರೀಸನ್ ಫಾಲೋ ಅಪ್ ಮಾಡ್ಬೇಕು. ಅಂಡ್ ಹೌ ಮೆನಿ ನಂಬರ್ ಆಫ್ ಟೈಮ್ಸ್ ಅದೇ ರೀಸನ್ಗೋಸ್ಕರ ಪೆನಾಲ್ಟಿ ಬೀಳ್ತಾ ಇದೆ ಅನ್ನೋದನ್ನ ನೋಡ್ಬೇಕು. ಆವಾಗ ದಟ್ ವಿಲ್ ಇಂಡಿಕೇಟ್ ದಟ್ ದ ಬ್ಯಾಂಕ್ ಇಸ್ ಹೆಡಿಂಗ್ ಟುವರ್ಡ್ಸ್ ಸೆಕ್ಷನ್ 35A ಮೊರೆಟೋರಿಯಂ. ಸೊ ದಟ್ ಈಸ್ ಅನ್ ಇಂಡಿಕೇಟರ್. ಒಂದು ಪೆನಾಲ್ಟಿ ಇದು, but when there are couple of penalties, especially for the same for the same mistake or same incident, then it indicates a problem. ಇವಾಗ ನಿಮ್ದು NCB ಇದು ಕರೆಕ್ಟ್, ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ತರ ನಿಮ್ NCB might have been started with a good intention. And ಇಲ್ಲಿ ಗುರುರಾಘವೇಂದ್ರ ಬ್ಯಾಂಕ್ ಅಲ್ಲಿ ಮಯ್ಯ himself was suspended from Karnataka Bank for unethical business ಅಲ್ಲೇ, and none of us knew about it, that he was suspended from Karnataka Bank, because Karnataka Bank never put out a public notice saying that Maya such and such person has been suspended from our bank for for unethical for doing unethical business and for being unprofessional anta. So
because of that, none of the public got to know about Maya or Muralidhar Arkadi. Muralidhar Arkadi was also suspended for the same reasons. So Karnataka Bank was just purely trying to protect its image, because if they had put out such a notice in the public that they have that is all suspended these irrelevant people, now. then they would have. ಈಗ ಅದೆಲ್ಲ ಈಗ irrelevant ಇವಾಗ. What Allah, but ಈಗ what I'm ಅಲ್ಲ saying ಈಗ is, what ಈಗ what it is just simply post ಇವಾಗ ಅಲ್ಲ ಇಲ್ಲಿ ಬೋರ್ಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಮಗೆ ನಿಮ್ ತರ ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ರೆ ನಾವು ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದೋಗ್ಬಿಡ್ತೀವ ಅನ್ನೋ ಒಂದು ಡೌಟು ಇದೆ. ಎಲ್ಲ ಕೇಸಲ್ಲೂ ಇದ್ದೇ ಇದೆ. ಅಡ್ಮಿನಿಸ್ಟ್ರೇಟರ್ ಇನ್ನೂ ಹಾಳು ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಈ ಪೊಲಿಟಿಷಿಯನ್ಸ್ ಅಡ್ಮಿನಿಸ್ಟ್ರೇಟರ್ ಅರ್ಥ ಮಾಡ್ಕೊಳ್ಳಕ್ಕೆ ಅಲ್ಲ. ಐ ಥಿಂಕ್ ಯು ಆರ್ ಇನ್ ಅ ಬೆಟರ್ ಪೊಸಿಷನ್ ಟು ಮೇಕ್ ಅಡ್ಮಿನಿಸ್ಟ್ರೇಟರ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ನೀಡ್ಸ್ ಟು ಡೂ. ಸರ್ ಇಲ್ಲಿ ಸರ್ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ನಮ್ಮ ಬ್ಯಾಂಕಲ್ಲಿ RBI or the bank management, they all wanted this bank to be shut down. So with that point of view, but I don't think that is the same in the case with NCB. NCB case only, that is slightly there is slightly different. You are in a better position, but yeah, of course that risk is always there. ಅಲ್ಲಿ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ 14 ಜನ ಇದ್ದಾರೆ. ಇಟ್ ವಿಲ್ ಬಿ ಮತ್ತೆ ಯಾಕೋ ಸ್ವಲ್ಪ ಇದಾಗ್ತಾ ಇದೆ ಅವ್ರಿಗೆ. ಬಟ್ ನಾನು ಇನ್ನೊಂದು ಮೇಡಮ್ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ಆಗ್ಬಹುದು ಅಂತ ಅನ್ನೋದು ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟರ್ ನಮ್ಮ NCB ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ನಮ್ಮ ಮಾತುಗಳು ಏನು ಕೇಳಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ RBI ಅಪಾಯಿಂಟ್ ಮಾಡಿದ್ದಾರೆ, ನೀವು ಬಂದ್ ಮಾತಾಡ್ಬೇಡಿ, ನಿಮ್ಗೆ ಒಂದು ಟೈಮ್ ಕೊಡ್ತೀನಿ, ಅವಾಗ ಬಂದ್ ಮಾತಾಡಿ. ಈಗ ನಾವು ಡೈರೆಕ್ಟರ್ಗಳು ತಲೆ ಮೇಲೆ ಯಾವಾಗ ಅಂದ್ರೆ ಅವಾಗ ಕೂತ್ಕೊಂಡಿದೀವಿ, ಅವರು ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ನಮಗೆ ಒಂದು ಸ್ವಲ್ಪನಾದ್ರೂ ಸ್ಪಂದನೆ ಇದೆ. But you may not have what I'm saying is, you may not have that luxury for a long time. The RBI might have retained that management only for disbursing the DICGC amount and to ಅಲ್ಲ RBIಗೆ ಆಕ್ಚುಲಿ ಬೋರ್ಡ್ ನ ಓವರ್ ಥ್ರೋ ಮಾಡಕ್ಕೆ ಪವರ್ಸ್, ಡೈರೆಕ್ಟ್ ಪವರ್ಸ್ ಇಲ್ಲ, ಇಂಡೈರೆಕ್ಟ್ ಪವರ್ಸ್ ಇದೆ. ಡೈರೆಕ್ಟ್ ಪವರ್ಸ್ ಇಲ್ಲ, RCS ಕೆಳಗಡೆ ಬರುತ್ತದು. ಇಲ್ಲ ಅಚ್ಚು ಜೈಸ್ ಇಸ್ ರೈಟ್. ಅಲ್ಲ, ಇಂಡೈರೆಕ್ಟ್ ಪವರ್ಸ್ ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ they have more powers to overthrow the board. ಇಂಡೈರೆಕ್ಟ್ ಪವರ್ಸ್ ಅಂತ ಹೇಳಿದ್ರೆ RBI only has a recommendation. RBI can only give recommendation. But RBI's recommendation will be very strongly considered by the RCS. It is not a normal recommendation. ಇಲ್ಲ ಮೇಡಮ್, they will not. It is like sorry to use this analogy, it's like their territory. They will piss off around their territory and not allow others to enter. ಅದು ಡೌಟ್. ನಮ್ ಕೇಸಲ್ಲಿ ಏನಾಯ್ತು, ರಾಮಕೃಷ್ಣ did not want the administrator to be appointed, so he went to court. ಅಲ್ವಾ ಹರೀಶ್? ಹರೀಶ್ ಇಲ್ವಾ? All those are irrelevant issues now. Yeah. What ಅಲ್ಲ ಈಗ let us just RBI Ramakrishna went to court. ಅಲ್ಲ, RBI ಇದು ರೋಲ್ recommendation is not obligatory. RBI recommendations are not obligatory.
Hello? Harish, you're cutting off. ಅಲ್ಲ ಸೊ ನಮ್ ಕೇಸಲ್ಲಿ ಏನಾಯ್ತು ಅಂದ್ರೆ ಆಫ್ಟರ್ ದ ಫಸ್ಟ್ 2 months or something, RBI wanted Ramkrishna wanted to did not want the administrator to be appointed by the RBI or RCS. So he filed a court case. And on behalf of depositors, Mr. Tejasvi ಅಲ್ಲ Surya ಈಗ ಅದನ್ನ appeared as ಏನಕ್ಕೆ the ಆ ವಿಷಯ attorney. ಏನಕ್ಕೆ ಬೇಕೀಗ ಇವಾಗ and then fought against the appointment. So namdo it is very weird. Actually, RBI should have appeared against Ramkrishna and said no. RCS and RBI. ಇಲ್ಲ ತಪ್ಪು. So why did Tejasvi Surya come in? No, your understanding is wrong. RCS came in because RCS is the one which superseded the management. It was not RBI. RBI all is recommendation. Only recommendation. RBI ಅಲ್ಲ RBI's recommendation ತಗೋಬೇಕು ಅನ್ನೋ obligation ಇಲ್ಲ ಅಲ್ಲಿ. It is correct. It should have been RCS or RBI who should have been the opposite party in that case against Ramkrishna, where Ramkrishna said, I do not want an administrator to be appointed in this forget bank. about it. Forget about it. So why did Mr. Tejasvi Surya come in and fight that case? So ನನಗೆ ಅದು ಅರ್ಥ ಆಗ್ತಾ ಇಲ್ಲ. All happened is over now. Now forget. Now I think this around 10-15 minutes. Now That indicates the MP has some special interest in this bank. It indicates the MP has some special vested interest in this ಈಗ bank. 3 years old issue ನಾ ತಗೊಂಡು ನಾವು ಬರೀ ನಮ್ ಬಾಯಿ ಚಪ್ಪಲಕ್ ಮಾತಾಡೋದ್ರಲ್ಲಿ ಏನ್ ಅರ್ಥ ಇಲ್ಲ. Now we have to look at the action. But the fact that the MP appeared instead of the RCS. ಹೇಳ್ತಾರೆ ಏನ ಬಾಯಿ ಚಪ್ಪಲಕ್ ಮಾತಾಡೋದಾಗತ್ತೆ. Now I want to get to action items. First is on 9th to meet administrator. Then ಈಗ I am going to 9th ಇಲ್ಲ 10th ಆಗಲ್ಲ. 10th ನನಗಾಗಲ್ಲ. I have some personal work. 11th second Saturday. Monday ಇದು ಹಬ್ಬ ಇದೆ. 14th 15th we will all join near the bank and meet our administrator, our new administrator. ಯಾಕೆಂದ್ರೆ 10th ಆಗಲ್ಲ. 15th ಎಷ್ಟು ಗಂಟೆಗೆ? put up a notification. 15th please put up a notification. I will create a Facebook event also to remind people on Facebook. Okay. ನೀವು ಟೈಮ್ ಹೇಳಿದ ತಕ್ಷಣ ರಿಮೈಂಡರ್ ಪರ್ಸನಲ್ ಆಗಿ ಫೋನ್ ಮಾಡಿದ್ರೆ ಅವ್ರಿಗೇನು ಅದೇನೋ ಎಮ್ಮೆ ಮೇಲೆ ಮಳೆ ಸುರಿದಂತೆ ಪರ್ಸನಲ್ ಫೋನ್ ಮಾಡಿದ್ರು ಬರಲ್ಲ. ಬಟ್ ವಿ ಹ್ಯಾವ್ ಟು ಡೂ ವಾಟ್ ಎವರ್ ಅವರ್ ಡ್ಯೂಟಿ ಇಸ್ ಟು ರಿಮೈಂಡ್ ದೆಮ್. ಅಂಡ್ ಬರ್ದೇ ಹೋದ್ರೆ ಜನ ಒಬ್ರೆ ನೀವು ಹೋಗ್ಬೇಕಾಗತ್ತೆ. ದಟ್ ಇಸ್ ದೇರ್. And we have been trying to tell people to come out on the street. And if anybody is interested, I will try and get a video link for the court case that is coming up tomorrow. I will just check with them to see if I can get a video link. And of course, for that will be a lot of people who will want to join, because sitting at home they can do anything. ಅದನ್ನು ಸ್ವಲ್ಪ ಕಷ್ಟನೇ. We want to see what is happening in the. Is it for the Supreme Court case that you're talking about, or are you talking about T. Sanga's DICGC case? Supreme Court. Okay, Supreme Court. I see. Okay, yeah, that is okay. But can you get a link for the DICGC case? That case against DICGC, those hearings that T. Sangha is participating in. 16ನೇ ತಾರೀಕು ಇರೋದು. ಅದು ನೋಡ ಅದಕ್ಕೆ ದೊಡ್ಡ ಇದಲ್ಲ. Okay. So these are the action items. I will put a notification for 15th, and we will see what happens, how many people turn up, and then we will say from there. So any other news? To the end.
they are showing some interest in at least showing some curiosity. Our curiosity kalkonbididaru sumaru jana depositors. But anyways, we will wait for 15th. We will go and meet our new administrator on 15th, and we will see from there. Okay. So we will wind up for today's meeting, and thank you one and all for joining, and have a wonderful day. Thank you. Bye.